ಪರಮಾರ್ಥ ಚಿಂತಾಮಣಿ ವಿಚಾರವನ್ನು ಚಿಂತನೆ ಮಾಡ್ತಾ ಇದ್ವಿ. ಪರಮಾರ್ಥ ಚಿಂತಾಮಣಿಯಲ್ಲಿ ಬೇಸಿಕ್ ಎಲ್ಲ ಮುಗಿದು ಇರುವಿನ ಪರಮಾರ್ಥ ಅದನ್ನು ಕೂಡ ಮುಗಿಸಿ ಅರಿವಿನ ಪರಮಾರ್ಥಕ್ಕೆ ಬಂದಿದ್ವಿ. ಇಲ್ಲಿವರೆಗೂ ನಾವು ಏನು ನೋಡಿದ್ದೀವೋ ಅದನ್ನು ಚಿಂತನೆ ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ಇಲ್ಲಿ ನಮ್ಮ ನಿಜವಾದ ಸ್ವರೂಪ ಆತ್ಮಸ್ವರೂಪವೇ, ಶರೀರ ಅಲ್ಲ, ಮನಸ್ಸಲ್ಲ, ಬುದ್ಧಿ ಚಿತ್ತ ಅಹಂಕಾರಗಳು ಯಾವುದು ಅಲ್ಲ. ಗೊತ್ತು ನಮಗೆ. ಗಾಢ ನಿದ್ರೆಯಲ್ಲ, ಅದರ ಅನುಭವದಿಂದ ನಾವೆಲ್ಲರೂ ಗುರುತಿಸ್ಕೊಂಡಿದ್ದೀವಿ. ಆದ್ದರಿಂದ ಹೇಗೆ ಬೆಂಕಿಗೆ ಸುಡೋದು, ಬೆಳಕು ಮತ್ತೆ ಬೆಂಕಿಗೆ ಸುಡೋದು, ಬೆಳಕು, ಕೆಂಪು ಕಲರು, ಬಿಸಿ ಇವು ಸಹಜವಾಗಿರುತ್ತೆ, ಸ್ವಭಾವವಾಗಿರುತ್ತೆ. ಹಾಗೆ ನಮ್ಮ ನಿಜವಾದ ಆತ್ಮಸ್ವರೂಪ ಅಂತಂದರೆ ಅದು 3 ಗುಣಗಳಿದೆ ಅಂತಲ್ಲ, ಅದು ಗುಣಾತೀತ. ಅದನ್ನು ಸತ್ ಚಿತ್ ಆನಂದ ಅಂತ ಹೇಳ್ತೀವಿ. ಅದು ಯಾವಾಗಲೂ ಇರುವಂಥದ್ದು. ಹೋಗಲಿ, ಸುಮ್ಮನೆ ಇದೆ ಅಂತಂದರೆ ಅದೇನು ಮಣ್ಣಿನ ಮುದ್ದೇನ ಅಂದರೆ ಅಲ್ಲ, ಜ್ಞಾನ ಸ್ವರೂಪ. ಅದಕ್ಕೋಸ್ಕರ ಅದಕ್ಕೆ ಚಿತ್ ಅಂತಾರೆ. ಸರಪ್ಪ, ಒಂದಿದೆ ಜ್ಞಾನ ಸ್ವರೂಪ, ಕಟ್ಕೊಂಡು ನನಗೇನಾಗಬೇಕು ಅಂತ ಪ್ರಶ್ನೆ ಬರುತ್ತೆ. ಅದು ಆನಂದ ಸ್ವರೂಪ. ನನಗೆ ಆನಂದ ಬೇಕಾಗಿದೆ. ದೇವತೆಗಳಿಂದ ಪ್ರಾಣಿಗಳವರೆಗೂ ಆನಂದ ಬೇಕಾಗಿರೋದ್ರಿಂದ ಆ ಆನಂದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ನಿಜವಾದ ಸ್ವರೂಪವನ್ನು ತಿಳ್ಕೊಂಡ್ರೆ ಅದು ಶಾಶ್ವತವಾಗಿರೋ ಆನಂದ. 24x7 100% ಆನಂದ. ಎಲ್ಲ ನೋಡಿದ್ವಿ ನಾವು. ಅಲ್ಲಿಗೆ ನಮ್ಮ ನಿಜವಾದ ಸ್ವರೂಪ ಇರವು, ಅರಿವು, ಆನಂದ. ಅದರಲ್ಲಿ ಮೊದಲನೇ ಇದರಲ್ಲಿ ಇರುವನ್ನು ಸ್ಪಷ್ಟವಾಗಿ ಚಿಂತನೆ ಮಾಡಿದ್ದಾಯಿತು. ಈಗ ಅರಿವನ್ನು ಮಾಡ್ತಾ ಇದ್ದೀವಿ. ಅರಿವು ಇರುವನ್ನು ಹೇಗೆ ಮಾಡಿದ್ವಿ, ಸ್ವಲ್ಪ ಮೆಲ್ಕು ಹಾಕಿದ್ರೆ ನಾವು ಅರಿವನ್ನು ಹೇಗೆ ಚಿಂತನೆ ಮಾಡಬೇಕು ನಮಗೊಂದು ಐಡಿಯಾ ಬರುತ್ತೆ. ಸೊ ಇರುವನ್ನು ಹೇಗೆ ಚಿಂತನೆ ಮಾಡಿದ್ವಿ? ಇರವು ಅಂದರೆ ಹೇಗಿದ್ದರೆ ಅದನ್ನು ಇರವು ಅನ್ನಬೇಕು, ಹೇಗಿದ್ದರೆ ಅದನ್ನು ಅರಿವು ಅನ್ನಬೇಕು, ಹೇಗಿದ್ದರೆ ಅದನ್ನು ಆನಂದ ಅಂತ ಅನ್ನಬೇಕು ಅಂತ ನಾವು ಪ್ರಶ್ನೆ ತೆಗಿಬೇಕು. ಅಂದರೆ ಬೆಂಕಿ ಅಂದರೆ ಹೇಗಿದ್ದರೆ ಅದನ್ನು ಬೆಂಕಿ ಅನ್ಬೇಕು? ಅದು ಸುಡಬೇಕು, ಕೆಂಪಗಿರಬೇಕು, ಬೆಳಕನ್ನು ಕೊಡಬೇಕು, ಆವಾಗ ಅದನ್ನು ಬೆಂಕಿ ಅಂತ ಕರಿತೀನಿ ಅಲ್ವಾ? ಹಾಗೆ ಇರುವಂದರೆ ಹೇಗಿರಬೇಕು, ಅರಿವಂದರೆ ಹೇಗಿರಬೇಕು, ಆನಂದ ಅಂದರೆ ಹೇಗಿರಬೇಕು. ಇರುವಂದರೆ ಹೇಗಿರಬೇಕು ನಾವು ನೋಡಿದ್ದೀವಿ. ಈಗ ಅರಿವಿನ ವಿಚಾರ ತಿಳ್ಕೊಬೇಕಾದ್ರೆ ಇದು ಗೊತ್ತಾಯಿತು ಅಂದರೆ ನಿಮ್ಗೆ ಇದು ಈಸಿ ಆಗುತ್ತೆ. ನಾವು ಹೇಗೆ ತಿಳ್ಕೊಳ್ಬಿಡಿ ಅಂತಂದರೆ, ಸ್ವಾಮಿ ದೇಶದಲ್ಲಿ ಕಾಲದಲ್ಲಿ ಇದ್ದರೆ ಇದೆ ಅಂದ್ಬಿಡ್ತೀವಿ. ಯಾವುದು? ನಾನು ಅಲ್ಲಿ ನೋಡ್ತೀನಿ, ರಸ್ತೆಯಲ್ಲಿ ಕಾರ್ನಲ್ಲಿ ಹೋಗ್ತಾ ಇರ್ತೀನಿ, ನೀರಿರುತ್ತೆ, ಟಾರ್ ರೋಡು, 12 ಗಂಟೆ, ಅಲ್ಲಿ ಮರಗಳು ಕೂಡ ಅದರಲ್ಲಿ ತಳ್ಕಂಪಳ್ಕ ಬಿದ್ದಿರುತ್ತೆ. ನೀರಿದೆಯೋ ಇಲ್ವೋ? ನಾನು ಇದೆ ಅಂತ ಹೇಳ್ತೀನಿ. ನನ್ನ ಕಣ್ಣು ಕಾಣ್ತಾ ಇದೆ, ಸ್ಪಷ್ಟವಾಗಿ ಕಾಣ್ತಾ ಇದೆ. ಮರಗಳು ಕೂಡ ರಿವರ್ಸ್ ಆಗಿ ಕಾಣ್ತಾ ಇದೆ. ನೀರಿದ್ದರೆ ಹಾಗೆ ಕಾಣ್ತಾ ಇದೆ. ನಾನು ಹತ್ರಕ್ಕೆ ಹೋದರೆ ನೀರಿಲ್ಲ. ಮತ್ತು ಅಲ್ಲಿ ಏನು ಅನ್ಬೇಕದು? ಓಹೋ, ಯಾವುದಾದ್ರೂ ಒಂದು ವಸ್ತು ಇದೆ ಅಂದರೆ ಅದು ಉಪಯೋಗಕ್ಕೆ ಬರಬೇಕು. ಆದ್ದರಿಂದ ಇವು ಇದ್ದಂತೆ ಕಾಣುತ್ತೆ, ಇರೋದಿಲ್ಲ. ಯಾವುದು? ನೀರಿನ ಮರಳು ಕಾಡಿನಲ್ಲಿ ನೀರು, ಕಪ್ಪೆ ಚಿಪ್ನಲ್ಲಿ ಬೆಳ್ಳಿ, ಮೋಟು ಮರದಲ್ಲಿ ಮನುಷ್ಯ, ನಮಗೆಲ್ಲ ಗೊತ್ತು, ಹಗ್ಗದಲ್ಲಿ ಹಾವು. ಆದ್ದರಿಂದ ಮತ್ತೆ ಹೇಗಿರಬೇಕು? ಉಪಯೋಗಕ್ಕೆ ಬರಬೇಕಪ್ಪ. ಓಹೋ, ಅದು ಉಪಯೋಗಕ್ಕೆ ಬರಬೇಕು. ನೀರಿದೆ ಅಂತ ಇಟ್ಕೊಳ್ರಿ. ಇವಾಗ ಕೆರೆಯಲ್ಲಿ ನೀರಿದೆ, ನಾನು ಕುಡಿದ್ರೆ ನನ್ನ ಬಾಯಾರಿಕೆ ಹೋಗುತ್ತೆ, ನನ್ನ ಬಟ್ಟೆ ಕುಪ್ಪುವುದು, ಸ್ನಾನ ಮಾಡ್ಬೋದು. ಅದನ್ನು ನೀರು ಇದೆ ಅಂತ ಹೇಳ್ತೀನಿ. ಮರಳು ಕಾಡಿನಲ್ಲಿರೋ ನೀರಿನಲ್ಲಿ ಬಾಯಾರಿಕೆ ಹೋಗುತ್ತೇನೋ? ಹೋಗೋದಿಲ್ಲ.
ಅದರಿಂದ ಉಪಯೋಗಕ್ಕೆ ಬರಬೇಕು. ಅದು ದೇಶದಲ್ಲಿರಬೇಕು, ಕಾಲದಲ್ಲಿರಬೇಕು, ಉಪಯೋಗಕ್ಕೆ ಬರಬೇಕು ಅಂತ ಹೇಳಿದ್ವಿ. ಹಾಗಾದರೆ ಉಪಯೋಗಕ್ಕೆ ಬಂದರೆ ಆ ವಸ್ತು ಇದೆ ಅಂತ ಇಟ್ಕೋಣ ಅಂತ ಇಲ್ಲಿವರೆಗೂ ಬಂದರು. ಕೊನೆಗೆ ಅವನು ಕೇಳ್ದ, ಹೌದಪ್ಪ, ಕನಸಿನಲ್ಲೂ ಕೂಡ ನೀನು ನೀರು ಕಂಡೆ, ನಿನ್ನ ಬಾಯಾರಿಕೆ ಹೋಯ್ತು, ನೀನು ನೀರನ್ನ ಕುಡಿದೆ. ಸೊ ಇವಾಗ ನೀರು ಕಂಡೆ, ನೀರು ಬಾಯಾರಿಕೆ ಆಗ್ತಾ ಇತ್ತು, ನೀರು ಕುಡಿದೆ, ಬಾಯಾರಿಕೆ ಹೋಯ್ತು, ಸ್ನಾನ ಮಾಡಿದೆ, ನಾನು ಬಟ್ಟೆ ಒಕ್ಕೊಂಡೆ, ಉಪಯೋಗಕ್ಕೆ ಬಂತೋ ಇಲ್ವೋ? ಆದ್ದರಿಂದ ಅದು ಸತ್ಯ ಅನ್ನೋಣ. ಎಚ್ಚರ ಆಗೋಯ್ತು. ಅಯ್ಯೋ ಕನಸು, ಇವಾಗ ಮತ್ತೆ ಬಾಯಾರಿಕೆ ಆಗುತ್ತೆ, ಹೋಗಿ ನೀರು ಕುಡಿಬೇಕು. ಹಾಗಾದರೆ ನಿಮ್ಮ ಕನಸಿನಲ್ಲಿ ಕಂಡಂಥ ನೀರು, ನೀವು ಕುಡಿದಿದ್ದು, ಬಾಯಾರಿಕೆ ಹೋಗಿದ್ದು, ಸ್ನಾನ ಮಾಡಿದ್ದು, ಬಟ್ಟೆ ಒಕ್ಕೊಂಡಿದ್ದು ಏನಾಯಿತು? ಅಲ್ಲಿಗೆ ಅದು ಉಪಯೋಗಕ್ಕೆ ಬಂದಿದ್ದ ತಕ್ಷಣ ಇದೆ ಅಂತ ಹೇಳಿದ್ರೆ ಅದು ಹೊಂದೋದಿಲ್ಲ. ಹಾಗಾದರೆ ಮತ್ತೆ ಹೇಗಿದ್ದರೆ ಆ ವಸ್ತು ಇದೆ ಅಂತ ಹೇಳ್ಬೇಕು ಸ್ವಾಮಿ ಅಂತ ಪ್ರಶ್ನೆ ಬಂದಾಗ ಶಾಸ್ತ್ರದಲ್ಲಿ ಹೇಳುತ್ತೆ, ಆ ಡೆಫಿನೇಷನ್ ಕೊಡುತ್ತೆ. ಏನಂತ ಹೇಳಿದ್ರು? ಇಲ್ಲದಂಗಾಗಬಾರ್ದು, ಬದಲಾವಣೆ ಆಗಬಾರ್ದು. ಮುಗಿದೋಯ್ತು. ಈ ಡೆಫಿನೇಷನ್ನಿಂದ ನೋಡ್ರಿ, ಅದು ಇಲ್ಲದಂತಾಗಬಾರ್ದು, ಬದಲಾವಣೆ ಆಗಬಾರ್ದು. ಅದರ ವಸ್ತು ಯಾವುದು? ನಮಗಿರದೇ ಎರಡು ವಸ್ತುಗಳು ಪ್ರಪಂಚದಲ್ಲಿ. ಒಂದು ಸತ್ಯವಾಗಿರೋ ವಸ್ತು ನಿತ್ಯ, ಇನ್ನೊಂದು ಇಲ್ಲದೇ ಇರೋ ವಸ್ತು ಅನಿತ್ಯ. ನಿತ್ಯ ಅನಿತ್ಯ, ಸತ್ಯ ಅಸತ್ಯ, ಅಷ್ಟೇ. ಈಗ ಇವೆರಡು ವಸ್ತುಗಳಲ್ಲಿ ನಿಜವಾಗಿರೋದು ಯಾವುದು? ನಿತ್ಯವಾಗಿರೋದು ಆತ್ಮನೇ, ದೇವರೇ. ಇವು ಅನಿತ್ಯ, ಅನಾತ್ಮಗಳು. ಇದೇನಾಗುತ್ತೆ? ಬದಲಾವಣೆ ಆಗುತ್ತೆ, ಇಲ್ದಂಗೆ ಆಗ್ಬಿಡುತ್ತೆ. ಉದಾಹರಣೆಗೆ, ನನಗೆ ಎಚ್ಚರದಲ್ಲಿ ಕಾಣುವಂಥ ಪ್ರಪಂಚ ಪೂರ್ತಿ ಆಧ್ಯಾತ್ಮಿಕ, ಇದು ಆದಿಭೌತಿಕ, ಆದಿದೈವಿಕ, ಕಾಲ ದೇಶ ಕಾರ್ಯಕಾರಣ ಭಾವ ಎಚ್ಚರದಲ್ಲಿ ಕಾಣುತ್ತೆ. ಸೊ ಇದನ್ನು ನಾನು ಸತ್ಯ ಅಂತ ಹೇಳಿ ಕರೆಯೋಕ್ಕಾಗತ್ತೆ? ಕರೆಯೋಕ್ಕೆ ಬರೋಲ್ಲ. ಯಾಕೆ? ನಿದ್ದೆಲ್ಲೂ ಹೀಗೆ ಇರುತ್ತೆ, ಬಟ್ ಇದು ಅಲ್ಲೂ ಇರೋದಿಲ್ಲ. ಅದರಿಂದ ಗಾಢ ನಿದ್ದೆಯಲ್ಲಿರೋ ಅನುಭವ ನಾವು ನೋಡ್ಕೋಬೇಕು. ಅಲ್ಲಿ ಏನು ಮಾಡಿದ್ವಿ? ಎಚ್ಚರ ಒಂದರಿಂದಾನೇ ನಮಗೆ ಗೊತ್ತಾಗಲಿಲ್ಲ ಅಂತ ಕನಸನ್ನು ನೋಡ್ಕೊಂಡ್ವಿ, ಕನಸಿನಲ್ಲೂ ಪೂರ್ತಿ ಉತ್ತರ ಸಿಗಲಿಲ್ಲ ಅಂತ ನಾವು ಗಾಢ ನಿದ್ರೆ ಅನುಭವ ನೋಡ್ಕೊಂಡ್ವಿ. ಆಗ ನಮಗೆ ನನ್ನ ನಿಜವಾದ ಸ್ವರೂಪ ಈ ಶರೀರ ಅಲ್ಲ, ಜನಕ ಮಹಾರಾಜ ಅಲ್ಲ, ಕನಸಿನಲ್ಲಿರೋ ಭಿಕ್ಷಕನೂ ಅಲ್ಲ. ಆದ್ದರಿಂದ ಅದು ಇಲ್ಲದಂಗಾಗಬಾರ್ದು. ಎಚ್ಚರದಲ್ಲಿದೆ, ಕನಸಿನಲ್ಲಿದೆ, ನಿದ್ದೆಯಲ್ಲಿದೆ. ಅಂದರೆ ಕಾಣಿಸ್ಬೇಕು ಅಂತಲ್ಲ, ಇದು ಬದಲಾವಣೆ ಆಗಬಾರ್ದು, ಇಲ್ದಂಗಾಗಬಾರ್ದು, ಅಂದರೆ ಸಾಯಬಾರ್ದು ಅಂತ ಹೇಳಿ ನಾವು ಆ ಇರುವನ್ನು ಹೇಗೆ ವಿಚಾರಕ್ಕೆ ತಗೊಂಡ್ವೋ ಹಾಗೆ ಇಲ್ಲಿ ಅರಿವನ್ನು ವಿಚಾರಕ್ಕೆ ತಗೋಬೇಕಾಗಿದೆ. ಇಷ್ಟೇ ಇರೋದು. ಅರಿವು ಡೀಟೇಲಾಗಿ ಹೋದರೆ ಅರ್ಥನೇ ಆಗೋದಿಲ್ಲ. ಈಗ ನೋಡಿ, ನಿಮ್ಗೆ ಇರುವಂದಾಗ ಇಷ್ಟರಲ್ಲಿ ಹೇಳಿದ ತಕ್ಷಣ ಸ್ಪಷ್ಟವಾಗಿ ಅರ್ಥ ಆಯಿತು. ಅದೇ ರೀತಿ ನಾವು ಅರಿವನ್ನು ನೋಡಬೇಕಾಗಿದೆ. ಅರಿವಿನ ಹೇಗೆ ನೋಡಬೇಕು? ಅದಕ್ಕೋಸ್ಕರ ಅಲ್ಲಿ ಅರಿವಿನ ವಿಚಾರ ಇಷ್ಟು ದಿನವೂ ಮಾಡ್ಕೊಂಬಂದಿದ್ದೀವಿ. ಹೇಳಬೇಕು ಅಂತಂದರೆ ಅದು ಓದಿದ್ರೆ ಮನಸ್ಸಿಗೆ ಹೋಗೋದಿಲ್ಲ. ನಿಜವಾಗ್ಲೂ ಅದು ಬೇಕಾಗಿಲ್ಲ. ಮುಮುಕ್ಷುಗಳಿಗೆ ಇಷ್ಟು ಡೀಟೇಲಾಗಿ ಬೇಕಾಗಿಲ್ಲ. ಮತ್ತು ಹೊಳೆನರಸೀಪುರ ಸ್ವಾಮಿಗಳು ಇಷ್ಟು ಡೀಟೇಲಾಗಿ ಬರ್ತಿದ್ದಾರಲ್ಲ, ಯಾಕೆ ಅಂದರೆ ಯಾರಾದರೂ ಪ್ರಶ್ನೆ ಕೇಳಿದ್ರೆ, ಇನ್ನೆಲ್ಲಾದರೂ ಕೇಳ್ತಾ ಇದ್ದರೆ ಆ ಪ್ರಶ್ನೆ ಬಂದುಬಿಟ್ರೆ ಮತ್ತು ನಮ್ಗೆ ಹಂಗೆ ಹೇಳಿದ್ರಲ್ವಾ ಅಂತ ಬರುತ್ತೆ. ಅಂಥವ್ರಿಗೆ ಇದು ಸಹಾಯ ಮಾಡುತ್ತೆ. ನಮಗೆ ತತ್ವದಲ್ಲಿ ನಿಲ್ಲಬೇಕು ಅಂತ ಸಾಧನೆ ಮಾಡಿಕೊಂಡು ಹೋಗೋರಿಗೆ ಇದು ಅಷ್ಟು ಬೇಕಾಗಿಲ್ಲ. ಆದರೂ ನಾವು ವಿಚಾರ ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ಗೆ ಯಾವತ್ತೂ ಸೇಫ್. ಈಗ ಇರುವನ್ನು ಹೇಗೆ ಮಾಡಿದ್ವೋ ಅರಿವನ್ನು ಹಾಗೆ ಮಾಡಿಬಿಟ್ರೆ ಆಗೋಯ್ತು. ಹೇಗೆ ಮಾಡಬೇಕು? ಇಲ್ಲೂ ಅಷ್ಟೇ 3 ಥರ ಜನಗಳಿದ್ದಾರೆ. ಬ್ರಾಡಾಗಿ ಹೇಳ್ತಾ ಇದ್ದೀನಿ, ಇದು ಬರ್ಡ್ಸ್ ವ್ಯೂ. ಅದನ್ನು ನೋಡಿಬಿಟ್ರೆ ನಮ್ಗೆ ಅದರ ಸಾರಾಂಶ ಎಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ 3 ಜನ ಇದ್ದಾರೆ. ಅರಿವಂತಂದರೆ ಯಾವುದು ಹೇಗಿದ್ದರೆ ಅದನ್ನು ಅರಿವನ್ಬೇಕು ಅಂತ. ಮೊದಲನೆಯವರು ವಿಷಯ ಸತ್ಯತ್ವವಾದಿಗಳು. ಪ್ರಪಂಚದಲ್ಲಿ ವಿಷಯಗಳಿದೆ,
ಅವುಗಳು ಸತ್ಯವಾಗಿದೆ ತೋರ್ತಾ ಇದೆ. ಆದ್ದರಿಂದ ಅದು ಸತ್ಯ ಅಂತ ಹೇಳೋರು. ಇವರೇನು ಹೇಳ್ತಾರೆ, ವಿಷಯಗಳು ಇದೆ ಪ್ರಪಂಚದಲ್ಲಿ, ಅದರಿಂದ ನಮಗೆ ಅದರ ಅರಿವಾಗ್ತಾ ಇದೆ ಅಂತ ಹೇಳೋರು. ಇವರು ವಿಷಯ ಸತ್ಯತ್ವವಾದಿಗಳು, ಭೌತಿಕ ಸತ್ಯತ್ವವಾದಿಗಳು. ಇರಲಿ, ಇವರು ಹೇಳೋದು. ಎರಡನೇವರು ಏನು ಹೇಳ್ತಾರೆ, ವಸ್ತುಗಳು ಇರೋದ್ರಿಂದ ನಮಗೆ ಜ್ಞಾನ ಆಗುತ್ತೆ ಅಂತ ಹೇಳ್ತಾರೆ ಅವರು. ಇವರು ಏನು ಹೇಳ್ತಾರೆ ಎರಡನೇವರು ಏನು ಹೇಳ್ತಾರೆ ಅಂದರೆ, ವಸ್ತು ಇರಲಿ ಬಿಡಲೆ ಜ್ಞಾನ ಆಗಬೇಕಾದ್ರೆ ನನಗೆ ಮನಸ್ಸಿರಬೇಕು, ಆದ್ದರಿಂದ ಇಲ್ಲಿ ಮನಸ್ಸು ಇರಬೇಕು. ಇವರೆಲ್ಲ ಕೂಡ ಅನಾತ್ಮದಲ್ಲಿರೋ ಮನಸ್ಸು ವಸ್ತುನನ್ನು ಇವರು ಜ್ಞಾನ ಅಂತ ಹೇಳ್ತಾ ಇದ್ದಾರೆ, ಆತ್ಮ ಅಂತ ಡಿಫೈನ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇವ್ರಿಗೆ ಸಿಗೋದಿಲ್ಲ. ವ್ಯವಹಾರದಲ್ಲೇ ಹುಡುಕ್ತಾ ಇದ್ದಾರೆ, ಎಚ್ಚರದಲ್ಲೇ ಹುಡುಕ್ತಾ ಇದ್ದಾರೆ, ಇವ್ರಿಗೆ ಸಿಗೋದಿಲ್ಲ ಅಷ್ಟೇ. ಈಗ ಮೊದಲನೆಯವರು ವಿಷಯ ಸತ್ಯತ್ವವಾದಿಗಳು, ಪ್ರಪಂಚದಲ್ಲಿ ವಸ್ತುಗಳಿದೆ ಅದರಿಂದ ನಮಗೆ ಜ್ಞಾನ ಆಗುತ್ತೆ. ವಸ್ತುಗಳೇ, ಇವರೇನು ಹೇಳ್ತಾರೆ, ವಸ್ತುಗಳಲ್ಲ, ನನ್ನ ಮನಸ್ಸಿರಬೇಕು, ನನ್ನ ಮನಸ್ಸಿರೋದ್ರಿಂದ ಜ್ಞಾನ ಆಗುತ್ತೆ ಅಂತ ಇವರು ಮನಸ್ವರೆಗೂ ಬರ್ತಾರೆ. ಇವರು ಸಬ್ಜೆಕ್ಟಿಗೆ ಬರ್ತಾರೆ, ಇವರು ಆಬ್ಜೆಕ್ಟ್ನಲ್ಲೇ ಇರ್ತಾರೆ. ಇವಾಗ ಸಬ್ಜೆಕ್ಟ್ ಇಲ್ಲ ಅಂತ ಇಟ್ಕೊಳ್ಳಿ, ಆಬ್ಜೆಕ್ಟ್ ಇದ್ದು ನನಗೇನು ಉಪಯೋಗ? ಇವಾಗ ಒಂದು ಸತ್ತೋಗಿರೋ ಹೆಣ ಇದೆ, ಆ ಹೆಣಕ್ಕೆ ಯಾವ ವಸ್ತು ಜ್ಞಾನ ಆಗುತ್ತೆ? ಆದ್ದರಿಂದ ನಾನು ಇರಬೇಕು, ಸಬ್ಜೆಕ್ಟ್ ಇರಬೇಕು. ಸಬ್ಜೆಕ್ಟ್ ಅಂದರೆ ಇಲ್ಲಿ ಅವರು ಇಟ್ಕೊಳ್ಳೋದು ಮನಸ್ಸು. ಆದ್ದರಿಂದ ಮನಸ್ಸಿರಬೇಕು ಅಂತ ಮನಸ್ಸುವರೆಗೂ ಬರ್ತಾರೆ ಇವರು. ಇನ್ನು ಮೂರನೆಯವರು ವೇದಾಂತಿಗಳು, ನಾವು ಸರಿಯಾಗಿ ತಿಳ್ಕೊಂಡಿರೋರು, ನಿಜವಾದ ವೇದಾಂತಿ. ಇವರೇನು ಹೇಳ್ತಾರೆ, ಅರಿವು ಇದು ನಮ್ಮ ಗಾಢ ನಿದ್ರೆಯಲ್ಲಿ ನಾವು ಗುರುತಿಸಿದ್ದೀವಿ, ಆ ಅರಿವನ್ನು ಇವರು ಅರಿವು ಅಂತಾರೆ. ಇಷ್ಟೇ ವ್ಯತ್ಯಾಸ. ಆದ್ದರಿಂದ ಅರಿವಿನಲ್ಲಿ ಮೂರನ್ನು ಇಟ್ಕೊಳ್ಳಿ. ಇವರು ಯಾರ್ಯಾರು ಅಂತ ಬೇಡ, ಒಟ್ಟಿನಲ್ಲಿ ನಾವು ಇಷ್ಟು ಮಾತ್ರ ನೋಡ್ಕೊಂಡು ಹೋಗೋಣ, ಕನ್ಫ್ಯೂಷನ್ ಆಗೋದಿಲ್ಲ. ನಾವು ವೇದಾಂತಿಗಳು ಗಾಢನಿದ್ರೆಯಲ್ಲಿರೋ ಅನುಭವವನ್ನು ಅರಿವು ಅಂತೀವಿ. ಆ ಅರಿವಿಗೆ ನಮಗೇನೂ ಬೇಕಾಗಿಲ್ಲ. ಅಂದರೆ ಆಧ್ಯಾತ್ಮಿಕದ ಪ್ರಪಂಚ, ಆಧ್ಯಾತ್ಮಿಕದ 19 ಮುಖಗಳು ಬೇಕಾಗಿಲ್ಲ ಜ್ಞಾನ ಆಗೋದಕ್ಕೆ ಅಲ್ವಾ? ಚೆನ್ನಾಗಿ ಬಿಡಿಸ್ಕೊಂಡಿದ್ದೀವಿ. ಆದಿ ಭೌತಿಕ ನನ್ನ ಸುತ್ತಮುತ್ತಲೂ ಇರುವಂಥದ್ದು ಏನೂ ಬೇಕಾಗಿಲ್ಲ. ಆದಿ ದೈವಿಕ ಸೂರ್ಯನ ಬೆಳಕು ಬೇಕಾಗದಿಲ್ಲ, ಯಾವುದು ಬೇಕಾಗಿಲ್ಲ. ನನಗೆ ಜ್ಞಾನ ಆಗ್ತಾ ಇದೆಯೋ ಇಲ್ವೋ? ಆಗ್ತಾ ಇದೆ. ಈ ಗಾಢನಿದ್ರೆಯಲ್ಲಿದ್ದೆ, ಈಗ ನಾನು ಇದ್ದೆ ಅನ್ನೋದು ಗೊತ್ತಾಯಿತು. ಯಾತ್ರೆಯಿಂದ ಗೊತ್ತಾಯಿತು, ಅರಿವಿನಿಂದ. ಈಗ 19 ಮುಖಗಳಲ್ಲಿ ಯಾವುದಾದ್ರೂ ಉಪಯೋಗಿಸಿದ್ರ? ಅಲ್ಲಿ ಏನಾದರೂ ಕಣ್ಣು ಉಪಯೋಗಿಸಿದ್ರ? ಸೂರ್ಯನ ಬೆಳಕು ಬೇಕಾಗಿತ್ತ ಗಾಢನಿದ್ರೆಯಲ್ಲಿ? ಮತ್ತು ಏನಾದರೂ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರವಾಗಲಿ, ಕರ್ಮೇಂದ್ರಿಯಗಳಾಗಲಿ, ಜ್ಞಾನೇಂದ್ರಿಯಗಳಾಗಲಿ, ಪ್ರಾಣಗಳನ್ನಾಗಲಿ ಉಪಯೋಗಿಸಿದ್ರ? ಇಲ್ಲ. ಓಕೆ, ಆದಿ ಭೌತಿಕ ಹೆಂಡತಿ ಮಕ್ಕಳು ಏನಾದರೂ ಸಹಾಯ ಮಾಡಿದ್ರ ಜ್ಞಾನ ಆಗೋದಕ್ಕೆ? ಇಲ್ಲ. ಹೋಗಲಿ, ಆದಿ ದೈವಿಕವಾಗಿ ಸೂರ್ಯನ ಬೆಳಕೋ ಟ್ಯೂಬ್ಲೈಟಿನ ಬೆಳಕೋ ಬೇಕಾಗಿತ್ತ? ಬೇಕಾಗಿಲ್ಲ. ಆದರೂ ನನಗೆ ಜ್ಞಾನ ಆಯಿತೋ ಇಲ್ವೋ? ಅದನ್ನೇನಂತ ಕರಿತೀವಿ ನಾವು? ಡೈರೆಕ್ಟ್ ಇಂಟ್ಯೂಷನ್. ಅದನ್ನು ಏನಂತೀವಿ ನಾವು? ಸಾಕ್ಷಿ ಸ್ವರೂಪ. ಅದನ್ನು ನೇರಾದ ಅನುಭವ ಅಂತ ಕರಿತೀವಿ. ಇದು ವೇದಾಂತಿಗಳು ಹೇಳೋ ಅರಿವು, ಇದು ನಾವು ಹೇಳೋದು. ಇನ್ನೊಬ್ಬರು ಇವರು ಬುದ್ಧಿಸಮ್ನವರು. ಇವರೇನು ಹೇಳ್ತಾರೆ, ನಮ್ಮ ಮನಸ್ಸಿರಬೇಕು. ಮೊದಲನೇದು ತಗೋಣ. ಮೊದಲನೇದು ಹೇಳ್ತಾರೆ ವಿಷಯ ಸತ್ಯತ್ವವಾದಿಗಳು. ಇವರೇನು ಹೇಳ್ತಾರೆ, ಇವಾಗ ಫಾರ್ ಎಕ್ಸಾಂಪಲ್ ಹೊರಗಡೆ ಪ್ರಪಂಚದಲ್ಲಿ ವಸ್ತುಗಳಿದೆ, ಆಬ್ಜೆಕ್ಟ್ಸ್ ಇದೆ. ಯಾವ್ಯಾವುದಿರೋದು? ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಇವು ಇರೋದ್ರಿಂದ ನನಗೆ ಜ್ಞಾನ ಆಗ್ತಾ ಇದೆ ಅಂದರೆ ವಸ್ತು ಇಲ್ಲಪ್ಪ. ಈಗ ನಾನು ಒಂದು ಕಡೆ ಇದ್ದೀನಿ, ಅಲ್ಲಿ ಆನೆ ಇಲ್ಲ, ವಸ್ತುಗಳು ಏನೂ ಇಲ್ಲ, ಯಾವುದ್ರ ಜ್ಞಾನ ಆಗುತ್ತೆ ನನಗೆ? ಯಾವುದ್ರದ್ದು ಜ್ಞಾನ ಆಗಬೇಕಾಗಿಲ್ಲ.
ಆದ್ದರಿಂದ ವಸ್ತುಗಳು ಇದ್ದರೆ ನಿನಗೆ ಜ್ಞಾನ ಆಗಬೇಕು, ವಸ್ತು ಇದ್ದಿದ್ರೆ ಯಾವುದ್ರ ಜ್ಞಾನ ಮಾಡ್ಕೊತೀಯ? ಅದಕ್ಕೆ ವಸ್ತು ಮುಖ್ಯ ಅಂತ ಅವ್ರು ಹೇಳೋದು ಮೊದಲನೇವರು. ಇವರೇನು ಹೇಳ್ತಾರೆ, ವಸ್ತು ಇರಲಿ ಬಿಡಲಿ, ನನ್ನ ಜ್ಞಾನ ಸ್ವತಂತ್ರ ಇರುತ್ತೆ. ಅಂದರೆ ನನ್ನ ಮನಸ್ಸು, ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಕಡೆ ಇದ್ದೀನಿ, ವಸ್ತು ಇಲ್ಲ, ನಾನು ಇರ್ತೀನೋ ಇಲ್ವೋ? ಇರ್ತೀನಿ. ಅಂದರೆ ಅವರೆಲ್ಲ ಮನಸ್ಸನ್ನೇ ಇಟ್ಕೊಂಡು ಹೇಳ್ತಾರೆ ಈ ಮನಸ್ಸು ಸತ್ಯವಾಗಿದೆ ಅಂತ ಹೇಳೋರು. ಈ ಮನಸ್ಸಿನಲ್ಲಿ ಇವರಿಬ್ಬರೂ ಕೂಡ ಏನು ಹೇಳೋರು ಅಂತಂತಂದರೆ, ಮನಸ್ಸಿನ ವೃತ್ತಿಗಳನ್ನಿಟ್ಕೊಂಡು ಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಅದು ಮನಸ್ಸಿನ ವೃತ್ತಿ ಆಗ್ಬೋದು, ಅಥವಾ ಪ್ರತ್ಯಯ ಆಗ್ಬೋದು, ಅಥವಾ ಅದಕ್ಕೆ ಇಂಗ್ಲೀಷ್ನಲ್ಲಿ ಮಾಡಿಫಿಕೇಶನ್ ಆಫ್ ದಿ ಮೈಂಡ್ ಅಂತಲೂ ಹೇಳ್ತಾರೆ. ಹಾಗೆ ಸೊ ಈ ಎರಡನ್ನೇ ಇಟ್ಕೊಂಡು ಇವರು ಹೇಳ್ತಾರೆ. ಯಾವಾಗ ಇವರು ಹೇಳ್ತಾರೋ, ಈ ವಿಷಯ ಸತ್ಯತ್ವವಾದಿಗಳು ಅವರ ಮೇಲೆ ಒಂದು ಅಪವಾದ ಹೊರಿಸ್ತಾರೆ. ಅವರೇನು ಹೇಳ್ತಾರೆ, ಇವರು ಮಧ್ಯದವರು, ಇದು ಅರಿವು, ಮನಸ್ಸು ಅನ್ನೋದು, ಮನಸ್ಸಿನಲ್ಲಿರೋದು ಅರಿವು ಸ್ವತಂತ್ರವಾಗಿರುತ್ತೆ, ಇದು ಯಾರ ಮೇಲೂ ಡಿಪೆಂಡ್ ಆಗಬೇಕಾಗಿಲ್ಲ ಅಂತ ಇವರು ಹೇಳ್ತಾರೆ. ಸೊ ಇವರು ಮೂರರಲ್ಲೂ ಯಾರ್ಯಾರು ಅನ್ನೋದನ್ನು ಫಸ್ಟ್ ಹೇಳ್ಬಿಡ್ತೀನಿ. ನಿಮ್ಗೆ ಇವಾಗ ಹೇಳಿದ್ರೆ ಕ್ಲೀನಾಗಿ ಅರ್ಥ ಆಗಿದೆ. ಮೊದಲನೇದು, ಗಾಢನಿದ್ರಲ್ಲಿರೋ ಅನುಭವವನ್ನೇ ಅರಿವು ಅಂತ ಹೇಳೋರು ನಾವು, ಕರೆಕ್ಟಾಗಿ ತಿಳ್ಕೊಂಡಿರೋರು ವೇದಾಂತಿಗಳು. ನಾವು ಎಚ್ಚರ, ಕನಸು, ನಿದ್ದೆನ ಪೂರ್ಣವಾಗಿ ವಿಚಾರ ಮಾಡ್ತೀವಿ ನಾವು. ಇವರು ಏನು ಹೇಳ್ತಾರೆ, ಅರಿವು ಜ್ಞಾನದ ಸ್ವರೂಪ, ಅದೇ ಸತ್ಯ, ಮನಸ್ಸೇ ಸತ್ಯ ಅಂತ ಹೇಳೋರು. ಆದ್ದರಿಂದ ಇವರು ಯಾರು? ಇವರು ಬುದ್ಧಿಸಮ್ನವರು, ಅಂದರೆ ಬುದ್ಧನ ಫಾಲೋಯರ್ಸ್ ಅನ್ನೋದು. ಇವರು ಆ ಅರಿವು ಅನ್ನೋದು ಮನಸ್ಸಿನಲ್ಲಿರುತ್ತೆ, ಸ್ವತಂತ್ರವಾಗಿರುತ್ತೆ ಅಂತ ಹೇಳೋರು. ಇನ್ನು ಇವರು ಚಾರ್ವಾಕರು, ವಿಷಯ ಸತ್ಯತ್ವವಾದಿಗಳು, ಬಾಹ್ಯ ವಸ್ತು ಸತ್ಯತ್ವವಾದಿಗಳು. ಇವರು ಚಾರ್ವಾಕರು, ಮತ್ತು ಸೈಂಟಿಸ್ಟ್ಗಳು, ಮತ್ತು ವೆಸ್ಟರ್ನ್ ಫಿಲಾಸಫರ್ಸ್, ಇವರೆಲ್ಲ ಸೇರ್ಕೊಳ್ತಾರೆ ಇದರಲ್ಲಿ. ಸೊ ಇಷ್ಟು ಜನ. ಚಾರ್ವಾಕರು ಅಂದರೆ ಯಾರು? ಚಾರ್ವಾಕರು ಅಂತಂದರೆ ಅವರು ಈ ಶರೀರ ಸತ್ಯ, ಈ ಮನಸ್ಸು ಗಿನಸು ಒಪ್ಪೋದಿಲ್ಲ. ಅವರು ಪಂಚಭೂತಗಳಲ್ಲಿ ನಾವು ಭೂಮಿ, ಜಲ, ವಾಯು, ಆಕಾಶ, ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, 5 ಒಪ್ಕೊತೀವಿ. ಇವರೇನು ಮಾಡ್ತಾರೆ, ಆಕಾಶ ಬೇಡ, ಬೆಳಕು ಕತ್ಲೆ ಹಾಗೆ ಆಗತ್ತೆ ಅಂತ ಹೇಳೋರು. ಆದ್ದರಿಂದ ಇವರು 4 ಹೇಳ್ಕೊಡೋದ್ರಿಂದ ಇವರಿಗೆ ಚಾರ್ವಾಕರು ಅಂತ ಹೇಳ್ತಾರೆ. ಹಾಗೆ ಮತ್ತು ಇವರು ಈ ಥರ ಥಿಯರಿ ಅಷ್ಟೇ. ಇವ್ರನ್ನ ನಾವು ಇವರಿಗೆ ಶರೀರ ಸತ್ಯ ಅಷ್ಟೇ, ಇವರು ಮನಸ್ವರೆಗೂ ಹೋಗೋದಿಲ್ಲ. ಅದಕ್ಕೋಸ್ಕರ ನಮಗೆ ಶರೀರ ಇರೋದ್ರಿಂದ ಜ್ಞಾನ ಆಗುತ್ತೆ ರೀ, ನಿಮ್ಮ ಮನಸ್ಸು ಗಿನಸ್ಸು ಅವೆಲ್ಲ ಬಿಡಿ ಅಂತಾರೆ. ಸೊ ಇವರು ಹೇಳೋದು ಹೀಗೆ. ಸೊ ವಸ್ತುಗಳು ಇರೋದ್ರಿಂದ ನನಗೆ ಜ್ಞಾನ ಆಗುತ್ತೆ ಅಂತ ಇವರು ಹೇಳೋದು. ಬುದ್ಧಿಸಮ್ನವರು, ಅಲ್ಲಪ್ಪ ನಾನಿದ್ದರೆ ತಾನೇ ವಸ್ತು ಜ್ಞಾನ ಆಗೋದು, ಇವಾಗ ನಾನಿಲ್ಲ, ವಸ್ತು ಜ್ಞಾನ ಯಾರಿಗಾಗಬೇಕು ಅಂತ ಹೇಳೋರು ಹೀಗೆ. ಮತ್ತು ಇವರೇನು ಮಾಡ್ತಾರೆ, ವಸ್ತು ಸತ್ಯತ್ವವಾದಿಗಳು ಇವ್ರ ಮೇಲೆ ಕೆಲವು ಆಕ್ಷೇಪಗಳನ್ನ ಹಾಕ್ತಾರೆ. ನೀವು ಜ್ಞಾನ ಅನ್ನೋದು ಸ್ವತಂತ್ರ ಅಂತ ಹೇಳ್ತೀರಲ್ವ, ಹೇಗೆ ಅಂತ ಕೇಳ್ತಾರೆ. ಇವ್ರಿಗೂ ಒಪ್ಪೋದಿಲ್ಲ ಸ್ವತಂತ್ರ. ನಾವು ಹೇಳ್ತೀವಲ್ಲ ವೇದಾಂತಿಗಳು, ನಮಗೆ ಮಾತ್ರ ಅದು ಜ್ಞಾನ ಅನ್ನೋದು ಸ್ವತಂತ್ರ, ಯಾವುದ್ರ ಮೇಲೂ ಡಿಪೆಂಡ್ ಆಗೋದಿಲ್ಲ. ವಸ್ತು ಇರಲಿ ಇಲ್ಲದೆ ಇರಲಿ, ಜ್ಞಾನ ಹಾಗೇ ಇರುತ್ತೆ. ನಮ್ಮ ಗಾಢನಿದ್ರೆಯಲ್ಲಿ ಆಬ್ಜೆಕ್ಟ್ಸ್ ಇಲ್ಲ, ಸಬ್ಜೆಕ್ಟು ಇರುತ್ತೋ ಇಲ್ವೋ, ಸಾಕ್ಷಿಯಾಗಿ ಇರ್ತೀವೋ ಇಲ್ವೋ ಅಷ್ಟೇ ಬೇಕಾಗಿರೋದು. ಆದ್ದರಿಂದ ನಮಗೆಲ್ಲನೂ ಹೊಂದುತ್ತೆ. ಗಾಢನಿದ್ರೆ ತಗೊತೀವಿ, ಎಚ್ಚರ ತಗೊತೀವಿ, ಕನಸು ತಗೊತೀವಿ, 3 ಪರೀಕ್ಷೆ ಮಾಡೋದ್ರಿಂದ ನಮಗೆ ಸಿಕ್ಕಿದೆ. ಇವರು ಬರೀ ಎಚ್ಚರ ಒಂದು ತಗೊತಾರೆ, ಕನಸು ತಗೊತಾರೆ, ನಿದ್ದೆ ಬಿಟ್ಬಿಡ್ತಾರೆ. ಇವರು ಬರೀ ಎಚ್ಚರ ಒಂದು ತಗೊತಾರೆ, ಅದಕ್ಕೋಸ್ಕರನೇ ಇವ್ರಿಗೆ ಯಾವುದು ಸಿಗ್ತಾ ಇಲ್ಲ. ಹೀಗೆ ಈಗ ಇವರು ವಿಷಯ ಸತ್ಯತ್ ಇವರೇನು ಹೇಳ್ತಾರೆ, ನಿನ್ನ ವಿಷಯ ಇದೆಯಲ್ಲಪ್ಪ ಶಾಶ್ವತ ಅಲ್ಲ, ಬದಲಾವಣೆ ಆಗ್ತಾ ಇರುತ್ತೆ. ನಿಮಿಷಕ್ಕೂ ಸೆಕೆಂಡ್ಗೂ ನೀನು ಇವಾಗ ವಸ್ತು ಏನು ಅಂತ ಹೇಳ್ತೀಯ, ಬದಲಾವಣೆ ಆಗ್ತಾ ಇರುತ್ತೆ. ಆದ್ದರಿಂದ ನೀನು ಆ ವಸ್ತುನ ಹೇಳಕ್ಕೆ ಬರೋಲ್ಲ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಇವರು ಏನು ಹೇಳ್ತಾರೆ, ನಿಂದು ಜ್ಞಾನ ಸ್ವತಂತ್ರ ಅಂತ ಹೇಳ್ತೀಯಲ್ಲಪ್ಪ,
ಹೇಗಪ್ಪ ಸ್ವತಂತ್ರ ಆಗುತ್ತೆ ಸ್ವಲ್ಪ ಹೇಳು ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ಇವರು ಮನಸ್ಸಿನ ಜ್ಞಾನ ಇಟ್ಕೊತಾರಲ್ಲ, ಅದಕ್ಕೆ ಇವರ ಮೇಲೆ ಇವರು ತಪ್ಪು ಹೊರಿಸ್ತಾರೆ. ವಿಷಯ ಸತ್ಯತ್ವವಾದಿಗಳು ಏನು ಹೊರಿಸ್ತಾರೆ ಗೊತ್ತಾ? ಈಗ ಮಗು ಚಿಕ್ಕದಾಗಿರುತ್ತೆ, ಚಿಕ್ಕದಾಗಿದ್ದರೆ ಅದ್ರ ಜ್ಞಾನ ಇರುತ್ತಾ? ನಾನಂದರೆ ಯಾರೋ ಗೊತ್ತಿಲ್ಲ, ಆ ಮಗುಗೆ ಮಾತಾಡೋಕ್ಕೆ ಬರಲ್ಲ, ಅರಿವಿರೋದಿಲ್ಲ, ಜ್ಞಾನ ಇರಲ್ಲ, ಉಚ್ಚೆ ಕಕ್ಕಸ್ ಮಾಡುತ್ತೆ, ಅದನ್ನೇ ಕೈಯಾಡುತ್ತೆ, ಅದನ್ನೇ ಬಾಯಿಗೆ ಇಟ್ಕೊಳಕ್ಕೆ ಹೋಗುತ್ತೆ, ಅರಿವಿರೋದಿಲ್ಲ ಅಷ್ಟೊಂದು. ಅದೇ 1 ವರ್ಷ ಆದಮೇಲೆ ಎಲ್ಲ ಜ್ಞಾನ ಬರೋಕ್ಕೆ ಶುರುವಾಗುತ್ತೆ, ಅರಿವೇನಾಯಿತು, ಕಾಣಿಸ್ಕೊಳ್ಳೋಕೆ ಶುರುವಾಯಿತು. ಆಗ ನಾನಂದರೆ ಯಾರು ಗೊತ್ತಾಗತ್ತೆ. ಅದು ತಂದೆ ತಾಯಿಗಳು ಬೆಳೆದ ಮೇಲೆ, ವಿದ್ಯಾಭ್ಯಾಸ ಕೊಟ್ಟ ಮೇಲೆ ಅದಕ್ಕಿನ್ನೂ ಅರಿವು ಬರುತ್ತೆ, ಅದರ ಜ್ಞಾನ ಬೆಳೆಯುತ್ತೆ. ಅದು ಅಡಲ್ಟ್ ಲೈಫ್ ಬಂದಾಗ ಅಲ್ಲಿ ಎಲ್ಲವೂ ಚೆನ್ನಾಗಿ ತೋರ್ಕೊತಾ ಇರುತ್ತೆ. ಮತ್ತು ಅದೇ ರೀತಿ ವಯಸ್ಸಾದ ಮೇಲೆ 60 ವರ್ಷ ಆದಮೇಲೆ ಅರಳೋ ಮರಳೋ ಅಂತ ಹೇಳಿ ಮತ್ತೆ ಎಲ್ಲ ಮರ್ತೋಗೋಂಗೆ ಆಗತ್ತೆ ನೋಡ್ರಿ. ಅದಕ್ಕೋಸ್ಕರ ನೀವು ಅರಿವನ್ನು ಸ್ವತಂತ್ರ ಅಂತ ಕರಿತೀರಾ? ಹೇಗ್ರಿ ತೋರಿಸ್ರಿ, ಇದರಲ್ಲೆಲ್ಲ ಇಷ್ಟು ಬದಲಾವಣೆ ಆಗ್ತಾ ಇದೆಯಲ್ಲ ಅಂತ. ಒಂದು. ಎರಡನೇದು, ನಾವು ತಗೊಳ್ಳೋ ಆಹಾರಗಳಿಂದ ನಮ್ಮ ಅರಿವು ಏರುಪೇರಾಗುತ್ತೆ. ಉದಾಹರಣೆಗೆ ನಾನು ಕಾಫಿ ಟೀ ತಗೊಂಡೆ, ನನ್ನ ಮನಸ್ಸು ಸ್ಟಿಮ್ಯುಲೇಟ್ ಆಗುತ್ತೆ ನೋಡಿ. ಅದೇ ನಾನು ಆಲ್ಕೋಹಾಲ್ ತಗೊಂಡೆ, ನನ್ನ ಮನಸ್ಸು ಡಿಪ್ರೆಸ್ ಆಗುತ್ತೆ. ಡಿಪ್ರೆಸ್ ಅಂದರೆ ಅದು ಮನಸ್ಸಿನಲ್ಲಿ ನಮ್ಮ ಯೋಚನೆಗಳು ಎಲ್ಲ ಇಲ್ದಂಗೆ ಆಗ್ಬಿಡುತ್ತೆ. ಮತ್ತು ನನಗೆ ಪ್ರಜ್ಞೆ ಹೋಗ್ತಾ ಇದ್ದರೆ ಕರ್ಪೂರನೋ ಇಂಥವೇನಾದರೂ ತೋರಿಸಿದ್ರೆ ಮತ್ತೆ ಪ್ರಜ್ಞೆ ಬರುತ್ತೆ. ಅನಸ್ತೀಶಿಯಾ ಕೊಟ್ಟರೆ ಪ್ರಜ್ಞೆ ಅರಿವು ಇರೋದೇ ಇಲ್ಲ. ಇವರೆಲ್ಲ ಯಾವ ಅರಿವು ಇಟ್ಕೊಂಡಿದ್ದಾರೆ? ತೋರೋದು, ಹಾರೋದು, ಬದಲಾವಣೆ ಆಗೋದು, ಏರುಪೇರು ಆಗೋದು, ಈ ಅರಿವನ್ನೇ ಇಟ್ಕೊಂಡಿದ್ದಾರೆ. ಕೊನೆಗೆ ಆಕ್ಸಿಡೆಂಟ್ ಆಯಿತು, ಹೆಡ್ ಇಂಜರಿ ಆಯಿತು, ಆವಾಗ ನಿನ್ನ ಅರಿವು ಹೋಗ್ಬಿಡುತ್ತೆ. ಮೆಂಟಲ್ ಹಾಸ್ಪಿಟ್ಲಲ್ಲಿದ್ದಾನೆ, ಮನಸ್ಸು ಕೆಟ್ಟೋಗ್ಬಿಟ್ಟಿದೆ, ಆವಾಗ ನಾವೇನಂತೀವಿ? ಅವನ ಅರಿವು ರೀ, ಅವನ ಜ್ಞಾನ ಇಲ್ಲ ರೀ, ಸರಿಯಾಗಿಲ್ಲ ಅವನ ಜ್ಞಾನ ಅಂತೀವಿ. ಅಲ್ಲಿಗೆ ಅರಿವನ್ನದು ಇಷ್ಟು ಬದಲಾವಣೆ ಆಗ್ತಾ ಇದೆ ಅಂತ ಹೀಗೆ ಅವ್ರ ಮೇಲೆ ಇಷ್ಟು ಅಪವಾದವನ್ನು ಹೊರಿಸ್ತಾರೆ. ಇವರು ಅವ್ರ ಮೇಲೆ, ಅವರು ಇವರ ಮೇಲೆ ಹೊರಿಸ್ತಾರೆ. ಇಬ್ಬರು ಫೇಲ್ಯೂರ್ ಆಗ್ತಾರೆ ಅರಿವನ್ನು ತೋರಿಸೋದಕ್ಕೆ. ಆದ್ದರಿಂದ ಇವರಿಬ್ಬರದು ನಮ್ಗೆ ಉಪಯೋಗಕ್ಕೆ ಬರೋದಿಲ್ಲ. ಇಷ್ಟು ನಾವು ತಿಳ್ಕೊಂಡ್ಮೇಲೆ ನಾವು ಏನು ತಿಳ್ಕೋಬೇಕು ಅನ್ನೋದು ನಮಗೆ ಸ್ಪಷ್ಟತೆ ಬರುತ್ತೆ. ಯಾರಿಗಾದರೂ ಪ್ರಶ್ನೆ ಇದ್ದರೆ ಕೇಳಿ, ಇಲ್ಲಿವರೆಗೂ ನಾವು ಮಾಡಿರೋದರಲ್ಲಿ. ಸೊ ಇಷ್ಟೇನಪ್ಪ ಇರೋದು, ಇಷ್ಟು ಸಾರಾಂಶ. ನೀವು ಓದಿ ಅದು ಅರ್ಥ ಆಗೋದು ಕಷ್ಟ, ನಾವು ಇಷ್ಟು ತಿಳ್ಕೊಂಡ್ರೆ ಸಾಕು. ಸೊ ಒಟ್ಟಿನಲ್ಲಿ ಏನಾಯಿತು, ಮೊದಲನೆಯವರು ವಿಷಯ ಸತ್ಯತ್ವವಾದಿಗಳು, ಆ ವಿಜ್ಞಾನವಾದಿಗಳು ಬುದ್ಧಿಸಮ್ನವ್ರ ಮೇಲೆ ತಪ್ಪುಗಳನ್ನ ಹೇಳಕ್ಕೆ ಶುರು ಮಾಡಿದ್ರು. ಬುದ್ಧಿಸಮ್ನವರು ವಿಷಯ ಸತ್ಯತ್ವವಾದಿಗಳ ಮೇಲೆ ತಪ್ಪು ತೋರ್ಸೋಕ್ಕೆ ಶುರು ಮಾಡಿದ್ರು. ತೋರಿಸಿದಾಗ ಇವರಿಬ್ಬರದು ಹುರುಳಿಲ್ಲ ಅಂತ ಗೊತ್ತಾಯಿತು ನಮಗೆ. ಜೊತೆಗೆ ಇವರಿಬ್ಬರಿಗೂ ಕೂಡ ಕೈ ಬೆಟ್ಟಿಟ್ಟು ಅರಿವಂದರೆ ಹೀಗಿರಬೇಕು ಅಂತ ಹೇಳಕ್ಕೆ ಬರಲಿಲ್ಲ. ಇಷ್ಟಕ್ಕೆ ಬಂದು ನಿಂತಿದೆ. ಇವಾಗ ನಾವು ಇಲ್ಲಿವರೆಗೂ ನೋಡಿದ್ವಿ, ಇವಾಗ ಮುಂದಕ್ಕೆ ಹೋಗಬೇಕಾಗಿದೆ ನಾವು. ಮತ್ತಿವರು ಏನು ಹೇಳ್ತಾರೆ, ಈ ಬುದ್ಧಿಸಮ್ನವ್ರು ಏನು ಹೇಳ್ತಾರೆ ಗೊತ್ತಾ? ಯಾವುದು ಶಾಶ್ವತ ಅಲ್ಲ, ಕ್ಷಣಿಕ ಅಂತಾರೆ ಇವರಿಗೆ. 3 ಜನದಲ್ಲಿ ಇವರು ಬುದ್ಧಿಸಮ್ನವರು, ನಿಮ್ಮ ವಸ್ತುಗಳು ಕ್ಷಣಿಕನಪ್ಪ, ನಿಮ್ಮ ವಸ್ತುಗಳು ಇಲ್ಲವೇ ಇಲ್ಲ, ಆದ್ದರಿಂದ ನಿಮ್ಮ ವಸ್ತುಗಳು ಇರಲಿ ಬಿಡಲಿ, ನನ್ನ ಮನಸ್ಸಿದ್ದರೆ ಸಾಕು, ಜ್ಞಾನ ಆಗುತ್ತೆ ಅಂತ ಹೇಳೋದು. ಕೊನೆಗೆ ಸೈಂಟಿಸ್ಟ್ಗಳು ಏನು ಮಾಡ್ತಾರೆ, ಅವರು ಅಪ್ಪ ನೀವಿಬ್ಬರು ಯಾಕೆ ಕಿತ್ತಾಡ್ತೀರಾ ನೋಡ್ರಿ, ಹೊರಗಡೆ ವಸ್ತು ಇರಬೇಕು, ಮತ್ತು ಆ ವಸ್ತು ಮೇಲೆ ಬೆಳಕು ಬೀಳಬೇಕು. ಸೂರ್ಯನ ಬೆಳಕು, ಟ್ಯೂಬ್ಲೈಟ್ ಬೆಳಕು, ಆರ್ಟಿಫಿಷಿಯಲ್ ಬೆಳಕು ಬಿದ್ದ ಮೇಲೆ ಈ ಬೆಳಕು ನಾನು ನೋಡೋನ ಕಣ್ಣು ಮುಖಾಂತರ ಹೋಗಿ ಮನಸ್ಸಿನಲ್ಲಿ ಅದರ ಚಿತ್ರ ಮೂಡಬೇಕು. ಅದರಿಂದ ಅದಕ್ಕೆ ಕೆಮಿಕಲ್ಸ್ ರಿಯಾಕ್ಷನ್ಸ್ ಇವೆಲ್ಲ ಹೇಳ್ತಾರೆ. ಕಣ್ಣಿಂದ ನರ ತಗೊಂಡೋಗುತ್ತೆ, ಏನಾದರೂ ಹೇಳ್ಕೊಳ್ಳಿ, ಬ್ರೈನ್ನಲ್ಲಿ ವೈಟ್ ಮ್ಯಾಟ್ರ್ ಇದೆ ಅಂತ ಹೇಳೋರು ಇವರು ಸೈಂಟಿಸ್ಟ್ನವರು.
ಈಗಿಂದಂತೂ ನಮಗೆ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಇವರೇನು ಹೇಳ್ತಾರೆ ಬುದ್ಧಿಸಮ್ನವರು, ನಿಮ್ಮ ವಸ್ತುಗಳು ಕ್ಷಣಿಕ, ಸತ್ಯವಾಗಿ ಇಲ್ಲ ಅಂತಾರೆ. ಹೇಗೆ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಅವರಿಗೆ ಅವ್ರು ಹೇಳ್ತಾರೆ, ನೋಡಪ್ಪ, ಬೆಟ್ಟದ ಮೇಲೆ ನೀನು ಬೆಂಕಿ ಇದೆ ಅಂತ ಅಂದೆ, ಏನು ನೋಡಿದ್ ನೀನು? ಹೊಗೆ. ಇವಾಗ ಬೆಂಕಿ ಇದ್ದರೆ ಹೊಗೆ ಇರ್ಬೇಕು ತಾನೆ? ಸರಿ, ಇವಾಗ ಅಲ್ಲಿ ನೋಡಿದ್ದಕ್ಕೆ ಅಲ್ಲಿ ಏನು ಕಾಣಿಸ್ತೋ? ಬೆಂಕಿ ಇಲ್ಲ. ಅಲ್ಲಿಗೆ ಏನು ಮಾಡ್ತೀಯ ನೀನು? ವಸ್ತು ಎಲ್ಲಿದೆ ಸತ್ಯವಾಗಿ? ಇಲ್ಲ. ನೀನೇನು ಮಾಡಬೇಕು? ಎಲ್ಲ ಊಹೆ ಮಾಡಬೇಕು. ಅಲ್ಲ ಸ್ವಾಮಿ, ಅದು ಬಿಟ್ಬಿಡಿ. ನೀವು ಬೆಂಕಿ ನೋಡಿದಾಗ ಬೆಂಕಿ ಅಂತ ನಾವು ಡೈರೆಕ್ಟಾಗಿ ನೋಡ್ತೀವಲ್ವಾ ಅಂತ ಇವನು ಅದೇನೋ ಸರಿ, ಬೆಂಕಿ ಏನೋ ನೋಡ್ಬಿಡ್ತೀವಿ. ಬೆಟ್ಟದ ಮೇಲೆ ನೋಡಿದ್ದನ್ನ ವಸ್ತು ಎಲ್ಲಿದೆ? ಅಲ್ಲಿ ಇಲ್ಲ, ಬೆಂಕಿ ಇಲ್ಲ ಅಲ್ಲಿ. ನೀನು ಬೆಂಕಿ ಇದೆ ಅಂತ ಮಾಡ್ಕೊಂಡಿದ್ದೀಯಾ, ಅದೇ ರೀತಿ ಎಲ್ಲ ಕಡೆ ಹಾಗೆ ಮಾಡ್ಕೊತೀಯಾ ಅಂತ ಅವನು ಹೇಳಿದ್ರು. ಯಾಕೆ ಅಂತಂದರೆ ಅವನು ಹೇಳ್ತಾನೆ, ಇನ್ನೊಂದು ಉದಾಹರಣೆ ಕೊಡ್ತಾನೆ. ಆಯ್ತಪ್ಪ, ನೀನು ಬೆಂಕಿ ಇದೆ ಅಂತೀಯ ಎಚ್ಚರದಲ್ಲಿ, ಆಯಿತು. ಅವನ ಕನಸುವರೆಗೂ ತೊಗೊಂಡೋಗ್ತಾನೆ. ಇವಾಗ ಕನಸಿನಲ್ಲೂ ಬೆಂಕಿ ಇತ್ತು. ಈಗ ಬೆಂಕಿ ಇದ್ದಿದ್ರೆ ಸುಡಬೇಕಾಗಿತ್ತಲ್ವ? ನಾನು ಅಲ್ಲಿ ಸುಟ್ಕೊಂಡ್ಬಿಟ್ಟೆ, ಕೈಯೆಲ್ಲ ಸುಟ್ಟೋಯ್ತು, ಎಲ್ಲ ಆಗೋಯ್ತು, ಎಚ್ಚರ ಆಗೋಯ್ತು. ನಾನು ಕೈ ಸುಟ್ಟಿದೀಯಾ? ಸುಟ್ಟಿಲ್ಲ. ಮತ್ತು ಬೆಂಕಿ ತೋರಿಸು ನನಗೆ ಅಂತ ಹೇಳ್ತಾನೆ. ಅವನ ಕನಸಿನವರೆಗೂ ಹೋಗ್ತಾನೆ. ಒಟ್ಟಿನಲ್ಲಿ ಇವರಿಬ್ಬರು ಹಿಂಗೆ ಕಿತ್ತಾಡ್ತಾ ಇರ್ತಾರೆ. ಏನು ಕಿತ್ತಾಡಿದ್ರು ನಿಜವಾದ ಅರಿವು ಇದೆ ನೋಡ್ರಿ. ನಿಜವಾದ ಅರಿವು ಹೀಗೆ ಅಂತ ನಾವು ಬೆಟ್ಟಿಟ್ಟು ತೋರಿಸ್ತಾರಲ್ಲ ವೇದಾಂತಿಗಳು, ಹಂಗೆ ತೋರ್ಸಕ್ಕೆ ಇವರಿಬ್ಬರಿಗೂ ಬರಲಿಲ್ಲ. ಇಷ್ಟೇ. ಆದ್ದರಿಂದ ನಮ್ಗೆ ಇವರ ವೀಕ್ನೆಸ್ ಪಾಯಿಂಟ್ ಗೊತ್ತಾಯಿತು. ಈಗ ನಮ್ಮ ಪಾಯಿಂಟ್ ಹೈಲೈಟ್ ಆಯಿತು. ಈಗ ನಾವು ಹೆಂಗೆ ತೋರಿಸ್ತೀವಿ ನೋಡ್ರಿ, ಅನುಭವದಿಂದ ತೋರಿಸ್ತೀವಿ. ಪ್ರತಿಯೊಬ್ಬರಿಗೂ ನಿಮ್ಗೆ ಇವಾಗ ಆ ಅರಿವನ್ನು ಗುರುತಿಸಿದ್ದೀರಾ. ಗಾಢ ನಿದ್ರೆಯಲ್ಲಿದ್ದಾಗ ಆ ಅರಿವು ನೋಡ್ರಿ ಹೆಂಗಿದೆ. ಇರುವಿಗಿಂತ ಅರಿವು ಮುಖ್ಯ. ಯಾಕೆ ಗೊತ್ತಾ? ನಾನು ಇದ್ದೆ ಅಂತ ಯಾತ್ರೆಯಿಂದ ಗೊತ್ತಾಯಿತು? ಅರಿವಿನಿಂದ ಗೊತ್ತಾಯಿತು. ಆದ್ದರಿಂದ ಇರುವಿಗಿಂತ ಅರಿವು ಮುಖ್ಯ ಅಂತ ಅಲ್ಲಿಗೆ ಬಂದು ನಿಂತ್ಕೊಂಡ್ವಿ. ಸೊ ಇಷ್ಟಂತೂ ಹಿಂದೆ ಆಯಿತು. ಇವಾಗ ಮುಂದಕ್ಕೆ ಹೋಗೋಣ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಕೇಳಿ. ಇದರಲ್ಲಿ ಮಧ್ಯದಲ್ಲಿ ತಾರ್ಕಿಕರು ಬರ್ತಾರೆ. ಮೊದಲನೆಯವರು ಯಾರು? ಚಾರ್ವಾಕರು, ಲೋಕಾಯುತರು, ವೆಸ್ಟರ್ನ್ ಫಿಲಾಸಫರ್ಸ್, ಸೈಂಟಿಸ್ಟ್ಗಳು ಮತ್ತಿವರೆಲ್ಲ. ಇಷ್ಟು. ಎರಡನೇವರು ಬುದ್ಧಿಸಮ್ನವರು. ಇವರು ವಸ್ತುಗಳು ಸತ್ಯವಾಗಿದೆ, ಅದಕ್ಕೆ ನಮಗೆ ಜ್ಞಾನ ಆಗುತ್ತೆ ಅಂತ ಇವರು ಹೇಳೋದು. ವಸ್ತು ಇರೋದಿಲ್ಲ, ಬೆಟ್ಟದ ಮೇಲೆ ಬೆಂಕಿ ಇಲ್ಲ, ಅದು ಕ್ಷಣಿಕ, ಇದ್ರೂ ಕೂಡ ಕ್ಷಣಿಕ. ಆದ್ದರಿಂದ ನಮ್ಮ ಮನಸ್ಸಿದಿರೋದ್ರಿಂದಲೇ ಜ್ಞಾನ ಆಗೋದು ಅಂತ ಇವರು ಹೇಳೋದು. ಇವರಿಬ್ಬರು ಹಿಂಗೆ ಕಿತ್ತಾಡ್ತಾ ಇದ್ದಾಗ ಇಬ್ಬರ ಮಧ್ಯದಲ್ಲಿ ನೈಯಾಯಿಕರು, ವೈಶೇಷಿಕರು ಬರ್ತಾರೆ. ಇವ್ರದ್ದೇನಪ್ಪ ಸ್ಪೆಷಾಲಿಟಿ ಅಂತಂದರೆ ಇವರೊಂದು ಹೆಜ್ಜೆ ಮುಂದಕ್ಕೆ ಬರ್ತಾರೆ. ಯಾಕೆ ಅಂದರೆ ಇವರು ವೇದಗಳನ್ನ ಓದಿದ್ದಾರೆ. ಇವರೇನು ಹೇಳ್ತಾರೆ, ಅಪ್ಪ ನೀವಿಬ್ಬರು ಯಾಕೆ ಕಿತ್ತಾಡ್ತೀರಪ್ಪ? ವಸ್ತುನೂ ಇರಬೇಕಲ್ಲಿ, ಇರುತ್ತೆ. ಕೊನೆಗೆ ಇಲ್ಲಿ ಮನಸ್ಸೂ ಇರಬೇಕು. ಇಷ್ಟಿದ್ರೆ ಸಾಲದು. ಹಿಂದೆಗಡೆ ಒಬ್ಬ ಆತ್ಮ ಅಂತಿರ್ತಾನೆ. ಈ ಆತ್ಮನು ಮನಸ್ಸಿನಲ್ಲಿ ತೋರ್ಕೊಂಡು, ಮನಸ್ಸಿನಿಂದ ಇಂದ್ರಿಯಗಳಲ್ಲಿ ತೋರ್ಕೊಂಡು, ಇಂದ್ರಿಯಗಳಿಂದ ಹೊರಗಡೆ ಇರೋ ವಸ್ತುಗಳ ಮೇಲೆ ಅದನ್ನು ಬಿಟ್ಟು ಅಲ್ಲಿಂದ ನಮಗೆ ವಸ್ತುಗಳ ಪ್ರತ್ಯಯಗಳು ಮೂಡುತ್ತೆ ಅಂತಃಕರಣದಲ್ಲಿ. ಆದ್ದರಿಂದ ಆತ್ಮ ಇರ್ತಾನೆ ಅಂತ ಇವರು ಆತ್ಮನ ತಗೊಂಬಂದು ಸೇರಿಸೋರು ವೈಶೇಷಿಕರು, ನೈಯಾಯಿಕರು. ಯಾಕೆ? ಇವರು ವೇದಗಳು ಒಪ್ಪೋರು, ವೇದಗಳ ಮೇಲೆ ನಂಬಿಕೆ ಇದೆ, ಶ್ರದ್ಧೆ ಇದೆ, ಭಕ್ತಿ ಇದೆ, ಆತ್ಮ ಅಂತ ನಂಬೋರು. ಕೊನೆಗೆ ಇವರೇನು ಮಾಡ್ತಾರೆ? ಇವರೂ ಕೂಡ ಮನಸ್ಸನ್ನೇ ಇಟ್ಕೊಂಡು ಹೋಗ್ತಾರೆ. ಹೇಳುವಾಗ ಮಾತ್ರ ಆತ್ಮ ಅಂತ ಹೇಳ್ತಾರೆ ಅಷ್ಟೇ. ಮತ್ತಿದು ಆತ್ಮನ ಗುಣಗಳು ಅಂತ ಅಂದ್ಬಿಡ್ತಾರೆ ಇವರು. ಸುಖ ದುಃಖ ಆತ್ಮನ ಗುಣಗಳು ಅಂದ್ಬಿಡ್ತಾರೆ. ಮತ್ತು ಮನಸ್ಸನ್ನು ಇವರು ಅನಾತ್ಮವನ್ನೇ ಆತ್ಮ ಅಂತ ಕರೀತಾರೆ ಇವರು. ಮತ್ತು ಮನಸ್ಸಿನಲ್ಲಿರೋದನ್ನೇ ಜ್ಞಾನ ಅಂತ ಕರೀತಾರೆ. ಇವರೆಲ್ಲರೂ ಅದನ್ನೇ ಕರೀತಾರೆ.
ಯಾಕೆಂದರೆ ಇದು ಪೂರ್ಣ ಅನುಭವ ಸಿಗಲಿಲ್ಲ ಇವರಿಗೆ. ಎಚ್ಚರ, ಕನಸು, ನಿದ್ದೆ ಮೂರನ್ನು ನೋಡೋ. ಸರ್ ಕೇಳಿಸ್ತಾ ಇಲ್ಲ ಸರ್, ಕೇಳಿಸ್ತಾ ಇಲ್ಲ ಸರ್. ಮ್ಯೂಟ್ ಆಗಿದೆ ಸರ್ ನಿಮ್ದು. ಓಕೆ, ಈಗ ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ ಸರ್. ಓಕೆ, ಆದ್ದರಿಂದ ಇವರು ಮೂವರದು ಡಿಫೆಕ್ಟ್ ಏನಪ್ಪ? ಯಾಕೆ ಇವರು ವೇದಾಂತಿಗಳು, ನಿಜವಾದ ವೇದಾಂತಿಗಳ ಥರ ಅರಿವಿನ ಹುಡುಕಕ್ಕಾಗಲಿಲ್ಲ ಅಂದರೆ, ಇವರು ಸಾರ್ವತ್ರಿಕ ಪೂರ್ಣ ಅನುಭವ ಹಿಡಿಯಲಿಲ್ಲ, ಎಚ್ಚರಿಕೆ ಇಂಪಾರ್ಟೆನ್ಸ್ ಕೊಟ್ಟರು. ಸಾರ್ವತ್ರಿಕ ಪೂರ್ಣ ಅನುಭವ ಅಂದರೆ ಏನು? ಸಾರ್ವತ್ರಿಕ, ಪ್ರತಿಯೊಬ್ಬರಿಗೂ ಕಾಮನ್ ಆಗಿರೋ ಒಂದು ಅನುಭವ. ಎಚ್ಚರ, ಕನಸು, ನಿದ್ದೆ, ಮತ್ತು ಅದನ್ನು ಪೂರ್ಣವಾಗಿ ನೋಡಬೇಕು. ಸಾರ್ವತ್ರಿಕ ಪೂರ್ಣವಾಗಿ ಎಚ್ಚರವನ್ನು ಎಚ್ಚರ ದೃಷ್ಟಿಯಿಂದ ಹೇಗೆ ನೋಡ್ತೀವೋ, ಕನಸನ್ನು ಅದೇ ದೃಷ್ಟಿಯಿಂದ, ಕನಸಿನ ದೃಷ್ಟಿಯಿಂದ, ನಿದ್ದೆಯನ್ನು ನಿದ್ದೆ ದೃಷ್ಟಿಯಿಂದ ನೋಡಬೇಕು. ಆಮೇಲೆ ಇವರೇನು ಮಾಡಿದ್ರು? ಎಚ್ಚರಿಕೆ ಪ್ರಾಮುಖ್ಯತೆ ಕೊಟ್ಟರು. ಮತ್ತು ಇವರು ಆ ನೇರದ ಅನುಭವವನ್ನು ಹಿಡಿಯಲಿಲ್ಲ, ಇಂಟ್ಯೂಷನ್ ಹಿಡಿಯಲಿಲ್ಲ. ಇವರು ಇಂದ್ರಿಯ ಅನುಭವ, ವೇದನಾನುಭವ ಈ ಎರಡರಲ್ಲೇ ನಿಂತ್ಕೊಂಡು ಅರಿವನ್ನು ಹುಡ್ಕೋಕ್ಕೋದ್ರು, ಇರುವನ್ನು ಹುಡ್ಕೋಕ್ಕೋದ್ರು, ನಿಜವಾದ ಆನಂದವನ್ನು ಹುಡ್ಕೋಕ್ಕೋದ್ರು, ಆತ್ಮನ ಹುಡ್ಕೋಕ್ಕೋದ್ರು, ಸಿಗಲಿಲ್ಲ. ಸೊ ನಮಗಿಷ್ಟಂತೂ ಹಿಂದೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಇನ್ನೂ ಮುಂದಕ್ಕೆ ಹೋಗಬೇಕಾಗಿದೆ. ಅಲ್ಲಿ ಏನಾಯಿತು? ಇವರು ಎಲ್ಲರಿಗೂ ಕಲ್ಪನೆಯೇ ಆಧಾರ, ಮನಸ್ಸಿನಿಂದ ಇಂಟಲೆಕ್ಚುಯಲ್ ಜಗ್ಲರಿ ಮಾಡಿದ್ರು. ಇವರೆಲ್ಲರಿಗೂ ಯುಕ್ತಿಗಳೇ ಆಧಾರ. ಇವರ ವಾದದಲ್ಲಿ ದೋಷವಿದೆ. ಅರಿವೆಂಬುದರ ತತ್ವ ಈ ವಾದಗಳಲ್ಲಿ ಸಿಗೋ ಹಾಗಿಲ್ಲ. ಈ ಎಲ್ಲ ಪಕ್ಷಗಳ ವಾದದಿಂದ ಒಂದು ತೀರ್ಮಾನ ಹೊರಡುತ್ತೆ. ಇವರೆಲ್ಲರಿಗೂ ಅನುಭವ ಪೂರ್ಣವಾಗಿ ತೆಗೆದುಕೊಳ್ಳದೆ ಒಂದು ಭಾಗವನ್ನು ಮಾತ್ರ ಇಟ್ಕೊಂಡು ಮಿಕ್ಕದ್ದನ್ನು ಊಹಿಸೋದಕ್ಕೆ ಹೋದರು. ಅದರಿಂದ ಇವರಿಗೆ ಸಿಗಲಿಲ್ಲ. ಇವರು ಪರಮಾರ್ಥವನ್ನು ಹಂಚ್ಕೊಂಡು ನೋಡೋದಕ್ಕೆ ಪ್ರಯತ್ನ ಮಾಡಿದ್ರು, ಸಿಗಲಿಲ್ಲ ಇವರಿಗೆ. ಅದಕ್ಕೋಸ್ಕರ ಇವರ ಡಿಫೆಕ್ಟ್ ಅದು. ಸೊ ಅಲ್ಲಿಗೆ ಒಟ್ಟಿನಲ್ಲಿ ಏನಾಯಿತು? ತೊಂಬತ್ತ 3 ಮಾಡಬೇಕಾಗಿತ್ತು, ಅದನ್ನು ಇವಾಗ ನೋಡಬೇಡ. ಇದುವರೆಗೂ ಸಾರಾಂಶ ಇಷ್ಟ ಅರ್ಥ ಆಯ್ತಲ್ವ ನಮಗೆ? ಸಾಕು. ನಮ್ಮ ನಿಜವಾದ ಅರಿವನ್ನು ನಾವು ನಿಶ್ಚಯ ಮಾಡಬೇಕಾದ್ರೆ ಅರಿವಿನ ತತ್ವ ನಿರ್ಣಯಕ್ಕೆ ಪೂರ್ಣ ದೃಷ್ಟಿಯ ವಿಚಾರವು ಅವಶ್ಯಕವಾಗಿದೆ. 93 ನಾನು ಮಾಡ್ತಾ ಇರೋದು. ಹಿಂದಿನ ಜುಳಕದಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ತೋರಿಸಿಕೊಟ್ಟಿರುವ ರೀತಿಯಿಂದ ನೋಡಿದರೆ, ವಿಜ್ಞಾನವಾದದಲ್ಲಿ ಅಂದರೆ 2ನೇ ವರ್ಷ, ವಿಷಯ ಸತ್ಯತ್ವವಾದಿಗಳಲ್ಲಿ ಸ್ವತಂತ್ರವಾಗಿ ಬದುಕುವ ಹಾಗಿಲ್ಲವೆಂಬುದು ಸ್ಪಷ್ಟವಾಗಿರುತ್ತದೆ. ಅಂದರೆ ವಿಜ್ಞಾನವಾದಿಗಳ ಮುಂದೆ ವಿಷಯ ಸತ್ಯತ್ವವಾದಿಗಳು, ವಸ್ತುಗಳು ಸತ್ಯವಾಗಿದೆ ಅಂತ ಹೇಳೋರು ಬದುಕಕ್ಕಾಗೋದಿಲ್ಲ. ಇನ್ನು ವಿಷಯ ಸತ್ಯತ್ವವಾದಿಗಳಿಗೆ ಹೊರಗಿನ ಪ್ರಪಂಚವೇ ಅವರಿಗೆ ಮುಖ್ಯ, ಸರ್ವಸ್ವವಾಗಿರುತ್ತೆ. ಹೇಗೆ ವಿಜ್ಞಾನವಾದಿಗಳಿಗೆ ಮನಸ್ಸೇ ಸತ್ಯವಾಗಿ ಹಿಡ್ಕೊತಾರೋ, ಹಾಗೆ ವಿಷಯ ಸತ್ಯತ್ವವಾದಿಗಳು ಪ್ರಪಂಚವನ್ನೇ ಸತ್ಯವಾಗಿ ಹಿಡ್ಕೊತಾರೆ. ಅವನು ಹೇಗೋ ಮಾಡಿ ಅದರಿಂದ ಅರಿವನ್ನು ತೆಗಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಬ್ಬರು ಅವರವರ ವಸ್ತುಗಳಿಂದ ಅರಿವನ್ನು ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ವಿಜ್ಞಾನವಾದಿಗೆ ಮನಸ್ಸೇ ಸರ್ವಸ್ವವಾಗಿರುತ್ತೆ. ಅವನು ಹೇಗೋ ಮಾಡಿ ವಿಜ್ಞಾನದಿಂದ ವಿಷಯವನ್ನು ಹೊರಪಡಿಸ್ಬೇಕು ಅಂತ ಹವಣಿಸ್ತಾನೆ. ವಿಜ್ಞಾನ ಅಂದರೆ ಮನಸ್ಸು, ಮನಸ್ಸಿನಿಂದನೇ ಅರಿವನ್ನು ತೋರ್ಸಕ್ಕೆ ಹೋಗ್ತಾನೆ. ಅದಕ್ಕೆ
ಮನಸ್ಸಿನಲ್ಲಿರೋ ಅರಿವು ಹುಟ್ಟುತ್ತೆ, ಬದಲಾವಣೆ ಆಗುತ್ತೆ, ಒಂದ್ಸರಿ ಇಲ್ದಂಗಾಗತ್ತೆ. ಅದಕ್ಕೋಸ್ಕರ ಅದನ್ನು ಹಿಡ್ಕೋಬಾರ್ದು. ಇನ್ನು ವಿಷಯ ಸತ್ಯತ್ವವಾದಿ ಅವನೇನು ಮಾಡ್ತಾನೆ, ವಿಷಯಕ್ಕೂ ಮನಸ್ಸಿಗೂ ಹೇಗೋ ಸಂಬಂಧವನ್ನು ಕಲ್ಪಿಸ್ತಾನ. ಹೇಗೆ? ವಸ್ತುಗಳು ಹೊರಗಡೆ ಇರುತ್ತೆ, ಅದರ ಮೇಲೆ ಬೆಳಕು ಬೀಳುತ್ತೆ. ಆ ಬೆಳಕು ನನ್ನ ಕಣ್ಣು ಮುಖಾಂತರ ಹೋಗಿ ಆ ವೈಟ್ ಮ್ಯಾಟರ್ ಅಂತ ಬ್ರೈನ್ನಲ್ಲಿ ಇರುತ್ತೆ, ಅದರಿಂದ ನಮಗೆ ಜ್ಞಾನ ಆಗುತ್ತೆ ಅಂತ. ಎಲ್ಲಿವರೆಗೂ ಬಂದರು? ಮನಸ್ಸುವರೆಗೂ ಬಂದರು ಅಷ್ಟೇ. ಅಷ್ಟೇ ಹೊರತು ಇನ್ನು ಅದಕ್ಕಿಂತ ಹಿಂದಕ್ಕೆ ಇವ್ರಿಗೆ ಹೋಗಕ್ಕೆ ಬರಲಿಲ್ಲ. ಪ್ರತ್ಯಕ್ಷ ಜ್ಞಾನವು ಹೇಗೆ ಉಂಟಾಗುವುದೆಂಬನ್ನಾಗಲಿ ತಿಳಿಯಲಾರದೆ ಹೊರಗೆ ವಿಷಯಗಳು ಸ್ವತಂತ್ರವಾಗಿರುವೆವೆಂದು ಅವುಗಳು ಪ್ರತ್ಯಕ್ಷ ಜ್ಞಾನವನ್ನು ಉಂಟು ಮಾಡುವ ಉತ್ತೇಜನ ಮಾಡಬಲ್ಲದೆಂದು ಕಲ್ಪಿಸ್ಕೊಂಡಿರ್ತಾನೆ ಒಟ್ಟಿನಲ್ಲಿ ಅವನು. ಇನ್ನು ವಿಜ್ಞಾನವಾದಿಯು ಏನು ಮಾಡ್ತಾನೆ, ವಿಜ್ಞಾನದಲ್ಲಿ ವಿಷಯದ ತೋರಿಕೆಯು ಹೇಗೆ ಬಂತು ಅಂತ ತೋರ್ಸಕ್ಕೆ ಬರಲ್ಲ ಅವನಿಗೆ. ಈಗ ಮನಸ್ಸಿನಲ್ಲೇ ಜ್ಞಾನ ಆಯ್ತಪ್ಪ, ಹೇಗಾಯಿತು ತೋರ್ಸಕ್ಕೆ ಬರೋಲ್ಲ. ಅವನಷ್ಟೇ ಬರೋದು, ಹಿಂದಕ್ಕೆ ಹೋಗೋದಿಲ್ಲ. ಯಾಕೆ? ಅವನಲ್ಲಿ ವಸ್ತುಗಳು ಸತ್ಯ ಅಲ್ಲ, ಕ್ಷಣಿಕ. ಹೋಗ್ಲಿ, ಮನಸ್ಸಾದರೂ ಸತ್ಯ ಅಂತ ತಿಳ್ಕೊತೀರಾ? ಮನಸ್ಸು ಕ್ಷಣಿಕ, ಮನಸ್ಸು ಬದಲಾವಣೆ ಆಗ್ತಾ ಇರುತ್ತೆ ಅಂತ ಹೇಳ್ತಾನೆ. ಕರೆಕ್ಟೇ. ಹೋಗಲಿ, ಈ ಜ್ಞಾನ ಹೇಗಾಗುತ್ತೆ ಅಂತ ನಾವು ಹೇಳಬೇಕಾದ್ರೆ ಆತ್ಮನ ಹೇಳ್ಕೊತೀವಿ. ಆ ಆತ್ಮನಾದರೂ ಸತ್ಯ ಇದ್ದಾನೆ ಅಂದರೆ ಅದು ಶೂನ್ಯ ಸ್ವಾಮಿ ಅಂದ್ಬಿಡ್ತಾನೆ. ಈರುಳ್ಳಿ ತೊಗೊತೀರಾ, ಮೇಲ್ಗಡೆ ಸಿಪ್ಪೆ ಬೆರೆಸ್ತೀರ, ಅದಾದಮೇಲೆ ಅದರ ಕೆಳಗಡೆ ಇನ್ನೊಂದು ಸಿಪ್ಪೆ ಬಿಡಿಸ್ತೀರ, ಅದಾದಮೇಲೆ ಇನ್ನೂ ಒಂದು ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಹೋಗ್ತೀರ. ಕೊನೆಗೆ ಏನಿರುತ್ತಲ್ಲಿ? ಏನೂ ಇರಲ್ಲ. ಹಾಗೆ ನೀವು ಈ ಶರೀರನ ತೆಗಿತಾ ಬಂದರೆ 19 ಮುಖಗಳು ಹೋದ್ಮೇಲೆ ಅಲ್ಲಿ ಏನೂ ಉಳಿಯಲ್ಲ. ಬರೀ ಇದು ಮಾತ್ರ ಅಲ್ಲ, ಪ್ರಪಂಚ ಎಲ್ಲ ಬಿಡಿಸಿ ಏನೂ ಉಳಿಯಲ್ಲ. ಅದಕ್ಕೆ ಶೂನ್ಯ, ಆತ್ಮನೂ ಇಲ್ಲ ಅಂತ ಹೇಳೋರು, ಅವ್ರಿಗೆ ಸಿಗೋದಿಲ್ಲ. ಹೀಗೆ ಇವರು ಎಲ್ರಿಗೂ ಕೂಡ ಏನಾಗಿದೆ ಅಂತಂದರೆ ಕಲ್ಪನೆ ಆಧಾರ ಆಗಿಬಿಟ್ಟಿದೆ. ಇವರೆಲ್ಲರ ಯುಕ್ತಿಗಳೇ ಆಧಾರ. ಇವರ ವಾದಗಳಲ್ಲಿ ದೋಷ ಬೇಕಾದಷ್ಟಿದೆ. ಇವನು ಅವನ ದೋಷ ತೋರಿಸ್ತಾನೆ, ಅವನು ಇವನು ದೋಷ ತೋರಿಸ್ತಾನೆ. ಯಾರು ತೋರಿಸಿದ್ರು ಇದೇ ಅರಿವು ಅಂತ ಕೈ ಬೆಟ್ಟಿಟ್ಟು ತೋರ್ಸಕ್ಕೆ ಬರಲ್ಲ. ಹಾಗೆ ನಮ್ಮಲ್ಲಿ ಹೇಗಾಗುತ್ತೆ ಜ್ಞಾನ? ನಮ್ಮಲ್ಲಿ ನಾವು ಏನು ಹೇಳ್ತೀವಿ? ಆತ್ಮನು ಅಹಂಕಾರದ ವೇಷ ಹಾಕ್ಕೊಂಡು ಬುದ್ಧಿಯ ಮುಖಾಂತರ ಮನಸ್ಸನ್ನು ಉಪಯೋಗಿಸ್ಕೊಂಡು ಇಂದ್ರಿಯಗಳ ಮುಖಾಂತರ ಹೊರಗಡೆ ಇರೋ ವಸ್ತುಗಳ ಜ್ಞಾನ ಆಗುತ್ತೆ ಅಂತ ಇಷ್ಟು ಹೇಳ್ತೀವಿ. ಆದರೆ ನಮಗೆ ಮನಸ್ಸಿನಲ್ಲಿ ಜ್ಞಾನ ಆಗುತ್ತೆ, ನಿಜ. ಹೇಗಾಗತ್ತೆ ಅಂತ ಕೇಳಿದಾಗ ಅದಕ್ಕಿಂದೆ ಎಕ್ಸಾಂಪಲ್ ಕೊಟ್ಟಿದ್ರು, ಚೆನ್ನಾಗಿ ಜ್ಞಾಪಕ ಇದೆಯಾ ನಿಮಗೆ? ಹೊರಗಡೆ ಸೂರ್ಯ 12 ಗಂಟೆ ಬಿಸಿಲಿರುತ್ತೆ. ಈಗ ನೀವೊಂದು ಕನ್ನಡಿ ಇಡ್ತೀರಾ, ಕನ್ನಡಿನಿಟ್ಟು ನಿಮ್ಮ ಮನೆ ಒಳಗಡೆ ತಿರುಗಿಸ್ಕೊತೀರ, ಅದರಿಂದ ಬಿಸಿಲು ಬರುತ್ತೆ, ಬೆಳಕು ಬರುತ್ತೆ. ಏನಂತೀರ ನೀವು ಅವಾಗ? ಕನ್ನಡಿ ಬೆಳಕು ಕೊಡ್ತು, ಕನ್ನಡಿ ಬೆಳಕು ಕೊಡ್ತು ಅಂತೀರ. ಕನ್ನಡಿ ನಿಜವಾಗ್ಲೂ ಬೆಳಕು ಕೊಡೋಕ್ಕೆ ಬರುತ್ತಾ? ಮತ್ತು ಎಲ್ಲಿಂದ ಬಂತು? ಸೂರ್ಯನಿಂದ ಬಂತು. ಹಾಗೇ ನಮಗೆ ಮನಸ್ಸಿನಲ್ಲಿ ಆತ್ಮನ ಗವಲು ತೋರ್ಕೊಂಡು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳಲ್ಲಿ ಆತ್ಮನು ಜ್ಞಾನ ಸ್ವರೂಪ, ಅರಿವಿನ ಸ್ವರೂಪ. ಅಲ್ಲಿಂದ ಸಾಲ ತಗೊಂಬರುತ್ತೆ. ಹೇಗೆ ತಗೊಂಬರುತ್ತೆ? ನಾನು ನೀರು ಕಾಯಿಸ್ತೀನಿ, ನೀರು ಸುಡ್ತಾ ಇರುತ್ತೆ, ನೀರು ಸುಡ್ತಾ ಇದೆ ಅಂತ ಹೇಳ್ತೀನಿ. ನಿಜವಾಗ್ಲೂ ನೀರು ಸುಡುತ್ತಾ? ನೀವು 1 ಗಂಟೆ ಆಚೆ ಇಟ್ಬಿಡಿ, ತಣ್ಣಗಾಗ್ಬಿಡುತ್ತೆ. ಮತ್ತು ಸುಟ್ಟಿಸಿ, ಅದು ಸುಟ್ಟಿದ್ದು ಯಾವುದು? ಅದಕ್ಕೆ ಸುಟಿತನ ಅಂದರೆ ಬಿಸಿತನ ಬಂದಿದ್ದು ಯಾತ್ರಿಂದ? ಬೆಂಕಿಯಿಂದ. ನಿಮ್ಮ ಮನೆಗೆ ಬೆಳಕು ಬಂದಿದ್ದು ಯಾತ್ರಿಂದ? ಕನ್ನಡಿಯಿಂದ. ಕನ್ನಡಿಗೆಲ್ಲಿಂದ ಬಂತೋ? ಸೂರ್ಯನಿಂದ. ನೀರಿಗೆಲ್ಲಿಂದ ಬಂತೋ? ಬೆಂಕಿಯಿಂದ. ಬಟ್ ನಾನು ಹೇಳೋವಾಗ ಏನು ಹೇಳ್ತೀನಿ? ಬೆಂಕಿ, ನೀರು ಸುಡ್ತಾ ಇದೆ, ಕಬ್ಬಣ ಸುಡ್ತಾ ಇದೆ, ಕನ್ನಡಿ ಬೆಳಕನ್ನು ಚೆಲ್ತಾ ಇದೆ ಅಂತ ಹೇಳ್ತೀವಲ್ಲ. ಹಾಗೆ ನಮ್ಮಲ್ಲಿ ಹೀಗೆ ತೊಗೊಂಡೋಗ್ಬಿಡ್ತೀವಿ. ನಾವು ಆತ್ಮನ ಒಪ್ಕೊಳ್ಳೋರು ಮತ್ತು ಅನುಭವದಿಂದ ತೋರಿಸೋರು. ಇವರಿಗೆ ಅದು ಹಿಡ್ಕೊಳ್ಳೋಕೆ ಬರಲಿಲ್ಲ. ಅದಕ್ಕೋಸ್ಕರನೇ ಇವರು ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಇನ್ನೂ ಒಂದು, ನಾವಿನ್ನೂ ಮುಂದಕ್ಕೆ ಹೋದರೆ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ ಅಂತ ಹೇಳೋರು. ಪ್ರಪಂಚದಲ್ಲಿ ಬ್ರಹ್ಮ ಒಂದೇ ಸತ್ಯ,
ಇನ್ನು ನೀವು ಆಧ್ಯಾತ್ಮಿಕ ಅವಸ್ಥೆ ಅಂತೀರಲ್ಲ, ಸತ್ಯ ಅಲ್ಲ. ಇನ್ನು ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಅದು ಸತ್ಯ ಅಲ್ಲ ಅಂತ ಹೇಳ್ಬಿಡ್ತೀವಿ. ಹಾಗೆ ಮತ್ತೆ ಚಿನ್ನವೇ ಆಭರಣವಾಗಿ ತೋರ್ತಾ ಇದೆ, ಮಣ್ಣೆ ಮಡಕೆಯಾಗಿ ತೋರ್ತಾ ಇದೆ, ಆತ್ಮನೇ ಪ್ರಪಂಚವಾಗಿ ತೋರ್ತಾ ಇದೆ. ಇಷ್ಟೇ. ಆ ಥರ ನಾವು ಚೆನ್ನಾಗಿ ನೋಡ್ಕೊಂಡು ಬರಬೇಕು. ಆದ್ದರಿಂದ ನಮ್ಮದರಲ್ಲಿ ಇಷ್ಟು ತಗೊಂಡೋಗ್ಬಿಡ್ತಾರೆ. ಇರುವಾಗಲಿ, ಅರಿವಾಗಲಿ, ಆನಂದವಾಗಲಿ ಆತ್ಮನಿಂದಲೇ ಬಂದಿದೆ ಅಂತ ನಾವು ತೋರಿಸ್ತೀವಿ, ಅನುಭವದಿಂದ ನಾವು ಕಂಡುಕೊಂಡಿದ್ದೀವಿ. ನೋಡಿ, ಗಾಢನಿದ್ರೆಯಲ್ಲಿ ಏನೂ ಇಲ್ಲ, ನಾನಿದ್ದೇನೋ ಇಲ್ವೋ, ಇದ್ದೆ. ಅದನ್ನು ನಾವು ಸತ್ಯ ಅಂತ ಕರೆಯೋದು. ಯಾಕೆ? ಅದು ಗಾಢನಿದ್ರೆಯಲ್ಲಿದೆ, ಕನಸಿನಲ್ಲಿದೆ, ನಿದ್ದೆಯಲ್ಲಿದೆ. ಹೇಗೆ ನೀವು ಪಿಕ್ಚರ್ಗೆ ಹೋದಾಗ ಫಸ್ಟ್ ಶೋ, ಸೆಕೆಂಡ್ ಶೋ, ಮ್ಯಾಟ್ನಿ ಬಂದು ಹೋಗ್ಬೋದು, ಸ್ಕ್ರೀನ್ ಮಾತ್ರ ಅಲ್ಲೇ ಇರುತ್ತೆ. ಹಾಗೆ ಎಚ್ಚರ, ಕನಸು, ನಿದ್ದೆ ಬರ್ಬೋದು, ಹೋಗ್ಬೋದು. ಆದರೆ ಆ ಆತ್ಮನ ಬ್ಯಾಕ್ಗ್ರೌಂಡ್ ಇರ್ತಾನಲ್ಲ, ಹಾಗೇ ಇರ್ತಾನೆ. ಜ್ಞಾನ ಸ್ವರೂಪನೂ ಅಷ್ಟೇ. ನಿದ್ದೆನಲ್ಲೂ ಕೂಡ ನಾವು ಜ್ಞಾನ ಇರುತ್ತೆ, ಅದು ಬೆಳೆಯೋದಲ್ಲ. ನಮ್ಮ ಅರಿವಿನ ಸ್ವರೂಪ, ಆತ್ಮನ ಬೆಳಕು, ಅರಿವು, ಜ್ಞಾನ, ಕಣ್ಣು ಎಲ್ಲವೂ ಹೇಳ್ತಾರೆ. ಅದು ಯಾರು ಕೊಡೋದಲ್ಲ, ಇಸ್ಕೊಡೋದಲ್ಲ. ಮತ್ತದು ಜಾಸ್ತಿ ಆಗಲ್ಲ, ಕಡಿಮೆ ಆಗಲ್ಲ. ನೋಡ್ರಿ ಹೇಗಿದೆ. ನಾನು ಮಲ್ಕೊಂಡೆ, ಜ್ಞಾನ ಇರಲ್ವಾ? ಇರುತ್ತೆ. ನಾನು ಅನಸ್ತೀಶ ಕೊಟ್ಟರು, ಆ ಜ್ಞಾನ ಇರಲ್ವಾ? ಮನಸ್ಸಿನ ಜ್ಞಾನ ಇರೋದಿಲ್ಲ, ಒಪ್ಕೊತೀನಿ. ಎದ್ದ ಮೇಲೆ, ಅನಸ್ತೀಶೆಯಿಂದ ಬಂದ ಮೇಲೆ ನನಗಲ್ಲಿ ಏನು ಗೊತ್ತಾಗಲಿಲ್ಲ ಅಂತ ಹೇಳ್ತೀವಲ್ಲ, ಅಲ್ಲಿ ಏನು ಗೊತ್ತಾಗಲಿಲ್ಲ ಅಂತ ಹೇಗೆ ಗೊತ್ತಾಯಿತು, ಯಾರು ಗೊತ್ತಾಯಿತು ಅಂತ ಅಂದಾಗ ನಾನಿದ್ದೆ ಅಲ್ಲಿ. ನಿದ್ದೆಯಲ್ಲಿ ಏನೂ ಇರಲಿಲ್ಲ. ಯಾರು ಗೊತ್ತಾಯಿತು? ನನಗೆ. ಹೇಗೆ ಗೊತ್ತಾಯಿತು? ಅರಿವಿನಿಂದ. ಹಾಗೆ ಸತ್ರು ಅಷ್ಟೇ. ಸತ್ರು ಕೂಡ ನಮ್ಮ ಅರಿವು, ನಮ್ಮ ಆತ್ಮನ ಅರಿವು ಸಾಯೋದಲ್ಲ, ಹುಟ್ಟೋದಲ್ಲ. ಅದು ಎಲ್ಲ ಕಡೆ ಇರುತ್ತೆ. ಆಮ್ನಿ ಪ್ರೆಸೆನ್ಸ್, ಆಮ್ನಿ ಪೊಟೆಂಟ್ ಆ್ಯಂಡ್ ಆಮ್ನಿಷಿಯನ್ಸ್ ಅಂಥ ಸ್ವರೂಪನ ಅದು. ಅದು ಸಾಯಲ್ಲ. ಮತ್ತು ಸಾಯೋದು ಯಾವುದು? ಶರೀರ. ಶರೀರ ನಾನ ಅಲ್ಲ. ಆದ್ದರಿಂದ ಹಾಗೆ ಚಿಂತನೆ ಮಾಡ್ತಾ ಬಂದರೆ ನಮಗೆ ಎಷ್ಟು ಅರ್ಥ ಆಗುತ್ತೆ ನೋಡ್ರಿ. ಆದರೂ ಈ ಎಲ್ಲ ಪಕ್ಷಗಳ ವಾದದಿಂದ ಒಂದು ತೀರ್ಮಾನ ಹೊರಗಡೆ ಬರುತ್ತೆ. ಇವರು ಎಲ್ಲರ ಅನುಭವ ಪೂರ್ಣವಾಗಿ ತೆಗೆದುಕೊಳ್ಳದೆ ಒಂದು ಭಾಗವನ್ನು ಇಟ್ಕೊಂಡಿದ್ದಾರೆ, ಮಿಕ್ಕದನ್ನು ಊಹಿಸಬೇಕಾಗಿ ಹೊರಟುತ್ತೆ. ಲೋಕದಲ್ಲಿ ವಿಜ್ಞಾನವನ್ನು ಬಿಟ್ಟು ವಿಷಯವಾಗಲಿ, ನಮ್ಮ ಮನಸ್ಸು ಬಿಟ್ಟು ವಿಷಯ ತೋರಿಸ್ರಿ, ಅಥವಾ ವಿಷಯ ಬಿಟ್ಟು ಮನಸ್ಸು ತೋರ್ಸಕ್ಕೆ ಬರಲ್ಲ. ಇವೆರಡು ಇರಬೇಕು ಅಲ್ವಾ? ಹಾಗೆ ವಿಜ್ಞಾನ ಬಿಟ್ಟು ವಿಷಯವಾಗಲಿ, ವಿಷಯವನ್ನು ಬಿಟ್ಟು ವಿಜ್ಞಾನವಾಗಲಿ ನಮ್ಮ ಅನುಭವಕ್ಕೆ ಬರೋದೇ ಇಲ್ಲ ಅಲ್ವಾ? ಎರಡೂ ಇರುತ್ತೆ. ಆದರೆ ಇವೆಲ್ಲನೂ ಅನಾತ್ಮವೇ. ಈ ಅನುಭವಕ್ಕೆ ವಿರುದ್ಧವಾಗಿ ವಿಷಯ ಜ್ಞಾನವನ್ನು ಒಂದನ್ನೊಂದು ಅರಿತು ಕಿತ್ತು ಬೇರೆ ಬೇರೆ ಆಗಿ ಇವುಗಳ ಸ್ವತಂತ್ರವನ್ನು ಸ್ಥಾಪಿಸಬೇಕೆಂದು ವಾದಿಗಳೆಲ್ಲ ಹೋಗಿದ್ದಾರೆ. ಇವರು ಏನು ಮಾಡಿದ್ರು? ಆಬ್ಜೆಕ್ಟ್ನ ಬೇರೆ ಮಾಡಿದ್ರು, ಮನಸ್ಸನ್ನು ಸಬ್ಜೆಕ್ಟ್ನ ಬೇರೆ ಮಾಡಿದ್ರು. ಇವರೆರಡನ್ನೂ ಬೇರೆ ಮಾಡೋಕ್ಕೆ ಹೋದ್ರೆ ಅದು ಹೊಂದೋದಿಲ್ಲ. ಬರೀ ಆಬ್ಜೆಕ್ಟ್ ಇದೆ, ಸಬ್ಜೆಕ್ಟ್ ಇಲ್ಲ. ನಿಮಗೆ ಜ್ಞಾನ ಮನಸ್ಸಿಲ್ಲ, ಹೆಂಗೆ ಜ್ಞಾನ ಆಗುತ್ತೆ? ಆಗೋದಿಲ್ಲ. ಈ ಮನಸ್ಸಿದೆ, ವಸ್ತು ಇಲ್ಲ, ಜ್ಞಾನ ಹೆಂಗಾಗುತ್ತೆ? ಆಗೋದಿಲ್ಲ. ಅಲ್ಲಿ ವಸ್ತುನೂ ಇರಬೇಕು, ಮನಸ್ಸು ಇರಬೇಕು. ಈ ಮನಸ್ಸು ಹಿಂತಡಿಕೆ ಆತ್ಮನೂ ಇರಬೇಕು. ಆತ್ಮ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಕರೆಂಟ್ ಕಾಣಿಸುತ್ತಾ ಯಾರಿಗಾದರೂ? ಫ್ರಿಜ್ ಕೆಲಸ ಆಗ್ತಾ ಇರುತ್ತೆ, ಅವ್ನು ನಮ್ಮ ಮನೇಲಿ ಫ್ರಿಜ್ಜು ರುಬ್ಬುತ್ತೆ, ಫ್ರಿಜ್ಜು ತಣ್ಣಗಿಡುತ್ತೆ, ಮಿಕ್ಸಿ ರುಬ್ಬುತ್ತೆ, ಟಿ ವಿ ನಮಗೆ ಕಾಣಿಸುತ್ತೆ, ಚಿತ್ರಗಳು ಕಾಣುತ್ತೆ, ಫಿಲಮ್ ನೋಡ್ಬೋದು, ರೇಡಿಯೋ ಶಬ್ದ ಕೇಳ್ಬೋದು ಅಂತ ಅಂತೀವಿ. ಹೇಳುವಾಗ ಅದರ ಹೆಸರೇ ಹೇಳ್ತೀವಿ. ಬಟ್ ಅದು ಎಲ್ಲಿಂದ ಬರ್ತಾ ಇದೆ? ಕರೆಂಟ್ ಇಲ್ಲ, ತೋರಿಸ್ರಿ ನೋಡೋಣ. ನೀವು ತೋರ್ಸಕ್ಕೆ ಬರೋಲ್ಲ. ಹಾಗೆ ಎಲ್ಲ ಕೂಡ ನಮ್ಮ ಹಿಂತಡಿಕೆ ಇರೋ ಆತ್ಮಸ್ವರೂಪದಿಂದ ಆಗ್ತಾ ಇದೆ. ಬಟ್ ನಾವು ಗುರ್ತಿಸೋ ಕಲೆ ಬರಬೇಕು ನಮಗೆ. ಈಗ ನಮಗೆ ಬಂದಿದೆ, ಅದು ಮುಖ್ಯ. ಅದಕ್ಕೋಸ್ಕರ ನಾವು ಇದನ್ನು ಅಷ್ಟೊಂದು ತಲೆಗೆ ಹಚ್ಕೋಬೇಕಾಗಿಲ್ಲ.
ನೀವೇ ಓದಿದ್ರೆ ಅದು ಅರ್ಥ ಆಗೋದು ಕಷ್ಟ, ಕನ್ಫ್ಯೂಷನ್ ಆದಂಗೆ ಆಗ್ಬಿಡುತ್ತೆ. ಬಟ್ ಇಷ್ಟು ತಿಳ್ಕೊಂಡ್ರೆ ಸಾಕು. ಆದ್ದರಿಂದ ಈ ಅನುಭವಕ್ಕೆ ಯಾವುದೋ ವಸ್ತುನೇ ಇರಬೇಕು, ನನ್ನ ವಿಷಯ ಅನ್ನೋ ಮನಸ್ಸು ಇರಬೇಕು. ಈ ವಿಜ್ಞಾನಿಗಳು ಹೇಳ್ತಾರಲ್ಲ ಮನಸ್ಸು, ಅದು ಇರಬೇಕು. ವಿಜ್ಞಾನಿಗಳು ಅಂದರೆ ಇವರು ಬೌದ್ಧಿಸಮ್ನವರು. ಆದರೆ ಹಿಂತಡಿಕೆ ಆತ್ಮನೇ ಇರಬೇಕು. ನಮ್ಮ ನೈಯಾಯಿಕರು ವೈಶೇಷಿಕರು ಹೇಳ್ತಾರಲ್ಲ ಆತ್ಮ ಇರಬೇಕು, ಇದೆ. ಆದರೆ ಅವರು ಆತ್ಮನ ಅನಾತ್ಮದ ರೂಪದಲ್ಲಿ ತಗೊಂಬಂದ್ಬಿಡ್ತಾರೆ. ಅದು ಕೂಡ ಬದಲಾವಣೆ ಆಗುತ್ತೆ ಅಂತಾರೆ, ಅದನ್ನು ಅದರ ಗುಣ ಅಂದ್ಬಿಡ್ತಾರೆ. ಅವರು ಪೂರ್ತಿ ಅದನ್ನು ಸರಿಯಾಗಿ ನೋಡಕ್ಕೆ ಬರಲಿಲ್ಲ. ಇಷ್ಟು ತಿಳ್ಕೊಂಡ್ರೆ ಸಾಕು. ಈ ವಾದಿಗಳು ಆದ್ದರಿಂದ ಇವರಿಬ್ಬರಿಗೂ ಜಗಳ ಉಂಟಾಗಿರುವುದಲ್ಲದೆ ಅರಿವಿನ ತತ್ವದ ನಿರ್ಣಯಕ್ಕೆ ಅಡ್ಡಿ ಕೂಡ ಆಗಿರುತ್ತೆ. ಕರೆಕ್ಟಾಗಿ ಇವ್ರಿಗೆ ಇದೇ ಅರಿವು ಅಂತ ಕೈಪೆಟ್ಟು ತೋರ್ಸಕ್ಕೆ ಬರೋಲ್ಲ. ಪರಮಾರ್ಥವನ್ನು ಹರಿದು ಹಂಚ್ಕೊಂಡು ತಿಂತಾ ಇದ್ದಾರೆ ಇವರು. ಈ ಹಾದಿ ಬಿಟ್ಟು ಪೂರ್ಣ ದೃಷ್ಟಿ ಅವಸ್ಥಾತ್ರಯ ಮಾರ್ಗದಿಂದ ಹೋಗಿ ಅರಿವಿನ ತತ್ವವು ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನೋಡೋದಕ್ಕೆ ಇವರು ಬರ್ತಾ ಇಲ್ಲ. ಆದ್ದರಿಂದ ಈ ವಿವಾದದಿಂದ ನಾವು ನೆನಪಿಗೆ ತಂದುಕೊಳ್ಬೇಕಾಗಿರೋದು ಏನು ಅಂತಂದರೆ, ನೋಡ್ರಿ, ಇಲ್ಲಿ ವಿಷಯಿಗಳನ್ನು ಸರಿಯಾಗಿ ಪರೀಕ್ಷಿಸುವ ಬಗೆ, ಆಬ್ಜೆಕ್ಟ್ ಆ್ಯಂಡ್ ಸಬ್ಜೆಕ್ಟ್ ನಾವು ಪರೀಕ್ಷೆ ಮಾಡಬೇಕು. ಅದನ್ನು ಹೇಳ್ತಾ ಇದ್ದಾರೆ. ಹೇಗೆ? ಹಿಂದೆ ಎಲ್ಲ ನಾವು ಮಾಡಿದ್ದೀವಿ. ವಿಷಯದ ತತ್ವವನ್ನಾಗಲಿ ಅದನ್ನು ಬೆಳಗುವ ಅರಿವಿನ ತತ್ವವನ್ನಾಗಲಿ ಗೊತ್ತುಪಡಿಸುವುದಕ್ಕೆ ಅಡ್ಡಿಯಾಗುವುದೇನೆಂದರೆ, ನಾವು ವಿಷಯಕ್ಕೂ ಅರಿವಿಗೂ ಹೊರಚಾಗಿದ್ದುಕೊಂಡು ಅವನು ಪರೀಕ್ಷಿಸುವುದಿಲ್ಲ. ಒಂದು ರಂಗಸ್ಥಳದಲ್ಲಿ ವೇಷವನ್ನು ಹಾಕಿಕೊಂಡು ಅನುಭವಿಸುತ್ತಿರುವುದು ತಾನು ಹೇಗೆ ಅಭಿನಯಿಸಿರುವನೋ ನೋಡಿಕೊಳ್ಳಬೇಕೆಂದು ಪ್ರಯತ್ನಿಸಿದರೆ ಆದೀತೇನೋ? ಆಗೋದಿಲ್ಲ. ಅಭಿನಯಿಸುವವನು ನೋಡಲಾರನು, ನೋಡುವವನು ಅಭಿನಯಿಸಲಾರನು ಎಂಬುದು ಸ್ವತಃ ಸಿದ್ಧವೆಂಬುದು ಯಾರಿಗೆ ತಾನೇ ಹೊಳೆಯೋದಿಲ್ಲ. ಹೀಗಿದ್ರು ನೋಡ್ರಿ, ಹೇಗಾಗಿದೆ ಇವರಿಬ್ಬರದು ಕಥೆ ಅಂತಂದರೆ, ಸ್ಟೇಜ್ ಮೇಲೆ ಒಬ್ಬ ನಾಟಕ ಆಡ್ತಾ ಇದ್ದಾನೆ ಅಂತ ಇಟ್ಕೊಳ್ರೆ. ಈಗ ಅವನು ಹೇಗೆ ಮಾಡ್ತಾ ಇದ್ದಾನೋ ಅದನ್ನು ಅವನು ನೋಡಬೇಕಪ್ಪ. ಏನು ಮಾಡೋಕ್ಕಾಗುತ್ತೆ? ನಾಟಕ, ನಾನು ಪಿಕ್ಚರ್ ಹೇಳಿಲ್ಲ, ನಾಟಕ. ಈಗ ಅವನೇನು ಮಾಡಬೇಕು? ಸ್ಟೇಜ್ ಮೇಲೆ ಪಾತ್ರ ವಹಿಸಬೇಕು. ಇನ್ ದಿ ಮೀನ್ ಟೈಮ್ ಅವನು ಆ ಪ್ರೇಕ್ಷಕರ ಥರ ಅಲ್ಲಿ ಹೊರಗಡೆ ಆ ಸೀಟ್ ಮೇಲೆ ಕೂತ್ಕೊಂಡು ಅವನು ಮಾಡೋದು ನೋಡಬೇಕು. ಆಗುತ್ತಾ? ಆಗದೇ ಇರೋ ಕೆಲಸ ಪಿಕ್ಚರ್ಗಾಗುತ್ತೆ. ಯಾಕೆ? ಶೂಟಿಂಗ್ ಆಗಿರೋದು ಬೇರೆ ಟೈಮ್ನಲ್ಲಿ, ಪಿಕ್ಚರ್ ನೋಡೋದು ಬೇರೆ ಟೈಮು. ಆ ಶೂಟಿಂಗು ರೆಕಾರ್ಡ್ ಆಗಿಬಿಟ್ಟಿರುತ್ತೆ. ಯಾವಾಗಲೂ 2 ವರ್ಷ ಆಗಿರುತ್ತೆ, 3 ವರ್ಷ ಆಗಿರುತ್ತೆ. ಆಮೇಲೆ ಪಿಕ್ಚರ್ ರಿಲೀಸ್ ಆಗುತ್ತೆ. ಏನಲ್ಲಿ ಅವನು ಯಾರು ಆ್ಯಕ್ಟ್ ಮಾಡಿರ್ತಾನೋ ಅವನು ಕೂಡ ಹೋಗಿದ್ದೆ ನಮ್ಮ ಥರನೇ ಕೂತ್ಕೊಂಡು ನೋಡ್ಕೊಂಡಿದ್ದೆ. ಅವನ ಇವರು ಯಾರು ಶಿಳ್ಳಿ ಹಾಕ್ತಾರೆ, ಯಾರು ಹಾಕೋದಿಲ್ಲ, ಎಲ್ಲ ನೋಡ್ತಾ ಎಂಜಾಯ್ ಮಾಡ್ತಾ ಇರ್ತಾನೆ. ಅಲ್ಲಿ ಸಾಧ್ಯ ನಾಟಕ ಮಾಡೋವ್ರಿಗೆ ಹಂಗೆ ಆಗೋದಿಲ್ಲ. ಇವ್ರಿಗೆ ಅದೇ ಕಷ್ಟ ಆಗಿರೋದು. ಇವರಿಬ್ಬರು ಏನು ಮಾಡಿದ್ರು, ನಾಟಕ ಮಾಡ್ತಾ ಇರ್ತಾರೆ, ಹೊರಗಡೆ ಬಂದು ನೋಡೋಕೆ ಹೋಗ್ತಾರೆ. ಅದು ಆಗ್ತಾ ಇಲ್ಲ, ಅದು ಆಗೋದು ಇಲ್ಲ ಅಲ್ವಾ? ಹಾಗೆ ಅಭಿನಯಿಸುವವನು ನೋಡೋಕ್ಕಾಗೋದಿಲ್ಲ, ನೋಡೋವನು ಅಲ್ಲಿ ನಾಟಕ ಮಾಡೋಕ್ಕಾಗೋದಿಲ್ಲ. ಹೀಗಿದ್ದರೂ ನಾವು ಎಚ್ಚರದ ಅವಸ್ಥೆಯೊಳಗೆ ಇದ್ದುಕೊಂಡು ನಮ್ಮಲ್ಲಿ ಕಂಡುಬರುವ ಅರಿವಿನ ತತ್ವವನ್ನು ಹಾಗೆಯೇ ನಿರ್ಣಯಿಸುವುದಕ್ಕೆ ಹೊರಡುವವು. ಆದ್ದರಿಂದಲೇ ಈ ಹಿಂದೆ ವರ್ಣಿಸಿದಂಥ ತೊಡಕುಗಳು ನಮಗೆ ಅಡ್ಡ ಬರ್ತಾ ಇದೆ. ಆದರೆ ಈ ತಪ್ಪು ಹಾದಿಯನ್ನು ಬಿಟ್ಟು ಅರಿವು ವಿಷಯ ಈ ಎರಡನ್ನೂ ಸೇರಿಸಿಕೊಂಡಿರುವ ಅವಸ್ಥೆಯನ್ನು ಉಂಡೆಯಾಗಿ ನೋಡುವ ಅನುಭವದ ಕಣ್ಣನ್ನು ಅವಲಂಬಿಸಿರಿ. ಆಗ ಈ ಕಷ್ಟ ಪರಂಪರೆಯಲ್ಲಿ ಒಂದಿಷ್ಟು ಇರಲ್ಲ. ಹೇಗೆ ಮಂಜುಗಡ್ಡೆ ಬಿಸಿಲಿಗೆ ಇಟ್ಟಿದ ತಕ್ಷಣ ಕರ್ಗೋಗ್ಬಿಡುತ್ತೋ ಹಾಗೆ ನಮ್ಗೆ ಬಂದಿರೋ ಪ್ರಶ್ನೆ ಅಲ್ಲಿ ಉಳ್ಕೊಳ್ಳೋದೇ ಇಲ್ಲ, ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. ಎಚ್ಚರದ ಅವಸ್ಥೆಯಲ್ಲಿ ನಮಗೆ ಕಾಣುವ ಪ್ರಪಂಚ, ಅದನ್ನು ನೋಡುತ್ತಿರುವ ನಮ್ಮ ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲವುಗಳು ಆವಾಗ ಬಿಡುತ್ತವೆ. ಎಚ್ಚರದ ಪ್ರಪಂಚವು, ಎಚ್ಚರದಲ್ಲಿರುವ ಶರೀರೇಂದ್ರಿಯ ಮನಸ್ಸುಗಳು ಎಲ್ಲವೂ ಎಚ್ಚರಿಕೆ ಗಡ್ಡು ಬಿದ್ದಿರುವುದೆಂಬುದನ್ನು, ಅದು ಎಚ್ಚರವನ್ನು ಬಿಟ್ಟು ಹೊರಗೆ ಹೋಗಲಾರದೆಂಬುದನ್ನು ಈಗ ಮನಸ್ಸಿಗೆ ತಂದುಕೊಳ್ಳಬೇಕು. ಎಚ್ಚರದ ವಿಷಯಿಗಳೆರಡು ನಮ್ಮ ಅನುಭವಕ್ಕೆ ವಿಷಯವೇ ಆಗಿರುವು ಎಂಬುದು ಕೂಡಲೇ ಸ್ಪಷ್ಟವಾಗಿ ತಿಳಿಯುತ್ತೆ. ನೋಡ್ರಿ, ಇದು
ಹೀಗೆ 3 ಅವಸ್ಥೆಗಳನ್ನ ನಾವು ನೋಡೋಕೆ ಬಂತು ಅಂದರೆ ನಮಗೆ ಸುಲಭ. ಈಗ ನೋಡ್ರಿ, ಅಲ್ಲಿ ನಾನು ನಾಟಕನೂ ಆಡ್ತಾ ಇರಬೇಕು, ಹೊರಗಡೆ ಬಂದು ನಾನು ಹೇಗೆ ನಾಟಕ ಮಾಡ್ತೀನಿ ನೋಡಬೇಕು. ಆಗುತ್ತಾ ಇದು? ನಾನು ತೋರಿಸ್ತೀನಿ, ವೇದಾಂತದಲ್ಲಿ ತೋರಿಸ್ಬೋದು. ಉದಾಹರಣೆಗೆ ಕನಸಿರುತ್ತೆ. ಈಗ ಎಚ್ಚರ ಇದೆ, ಎಚ್ಚರದಲ್ಲಿ ಜನಕ ಮಹಾರಾಜ, ಅದನ್ನೇ ನಾನು ಅಂದ್ಕೊಂಡಿದ್ದಾನವನು. ಕನಸ್ಗೆ ಹೋಗ್ತಾನೆ. ಕನಸಿನಲ್ಲಿ ಯಾರಾಗಿರ್ತಾನೆ? ಭಿಕ್ಷುಕನಾಗಿರ್ತಾನೆ. ಈಗ ಭಿಕ್ಷುಕನಾಗಿದ್ದಾಗ ಅಮಾ ಭಿಕ್ಷಾ ಅಂದೆ, 12 ವರ್ಷಗಳು ಬರಗಾಲ, ಮಳೆ ಇಲ್ಲ, ಏನೂ ಇಲ್ಲ, ಭಿಕ್ಷೆ ನೀಡಿ ಅಂತ ಕೇಳ್ತಾ ಇದ್ದಾನೆ. ಎಚ್ಚರ ಆಗೋಯ್ತು. ಕನಸಿನಿಂದ ಅವನು ಎದ್ದು ಬಿಟ್ಟ. ಎಚ್ಚರದಲ್ಲಿ ಬಂದು ಅವನು ಹೆಂಗೆ ಪಾರ್ಟ್ ಮಾಡಿದ್ದ ಅಂತ ನೋಡ್ಕೊಳಕ್ಕೆ ಬರುತ್ತೋ ಇಲ್ವೋ? ಬರುತ್ತೆ. ಕನಸಿನಲ್ಲಿದ್ದಾಗ ಈ ಎಚ್ಚರದ ಶರೀರ ಏನೇನೂ ಅಲ್ಲಿಗೆ ಬರಲ್ಲ. ಈಗ ನಾನು ಎಚ್ಚರಕ್ಕೆ ಬಂದಿದ್ದೀನಿ. ಈಗ ಕನಸಿನಲ್ಲಿ ಆಗಿದ್ದನ್ನು ನಾನು ನಾಟಕದಲ್ಲಿ ಕೂತ್ಕೊಂಡು ನಾನೇ ನೋಡಿಕೊಂಡು ಪಿಕ್ಚರ್ನ ಹೊರಗಡೆ ತೊಗೊಂಬಂದು ಮೆಲ್ಕು ಹಾಕ್ತೀನಿ. ನನಗೆ ಸಾಧ್ಯ ಇದೆ ಅಂದರೆ ಕನಸಿನಲ್ಲಿ ಏನೇನು ಕಂಡನೋ ಎಲ್ಲ ಬರೀ ಸುಳ್ಳು ಅಂತ ಗೊತ್ತಾಗ್ಬಿಡುತ್ತೆ. ಹಾಗಾದರೆ ಎಚ್ಚರ ಸತ್ಯನ ಕನಸು ಸತ್ಯನ? ಏ ಸಚ್ಚಯ್ಯ ಓ ಸಚ್ಚೈ, ಈ ಎರಡೂ ಸತ್ಯ ಅಲ್ಲ ಅಂತ ಹೇಳಿ ನಿದ್ದೆ ಕರ್ಕೊಂಡು ಹೋಗ್ತಾರಲ್ಲ ಅವ್ರ ಗುರುಗಳು. ಹಾಗೆ ನಿದ್ದೆಗೆ ನೋಡಿದಾಗ ಎಚ್ಚರವನ್ನೂ ನಾನು ನನ್ನ ಮುಂದೆ ಇಟ್ಕೊಂಡು ನೋಡ್ಬೋದು, ಕನಸನ್ನೂ ನೋಡ್ಬೋದು. ಮತ್ತು ಇಲ್ಲಿಗೆ ಬಂದಮೇಲೆ ನಿದ್ದೆಯಲ್ಲಿ ನೋಡೋಕ್ಕೇನು ಬರಲ್ಲ. ಅಲ್ಲಿಗೆ ಈ ರೀತಿ ನಾವು ನೋಡ್ಬೋದು. ವಿಷಯ ವಿಷಯಿ. ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಪರಮಾರ್ಥ ಪಕ್ಕಕ್ಕೆ ಎತ್ತಿಟ್ಬಿಡಿ ದೇವ್ರದ್ದು. ಬರೀ ಎಚ್ಚರದ ಅವಸ್ಥೆ ತಗೊಳ್ರಿ. ಎಚ್ಚರದ ಅವಸ್ಥೆಯಲ್ಲಿ ತಲೆಯಿಂದ ಹಿಡಿದು ಪಾದದವರೆಗೂ ನಾನು, ನನ್ನಿಂದ ಆಚೆ ಇರೋದು ನನ್ನದು. ಕರೆಕ್ಟ್ ತಾನೆ? ಇದು ನಾನು. ನಾನು ಅಂದರೆ ಎಷ್ಟಿದೆ? 19 ಮುಖಗಳಿದೆ. ನನ್ನಿಂದ ಆಚೆ ಆದಿಭೌತಿಕ, ಆದಿದೈವಿಕ ಇಷ್ಟು ಇದೆ. ಮತ್ತು ದೇಶಕಾಲ ಕಾರ್ಯಕಾರಣ ಭಾವ ಇಷ್ಟಿಟ್ಕೊಳ್ರಿ. ಈಗ ನಾನೇನಾದೆ? ಸಬ್ಜೆಕ್ಟ್ ಆದೆ. ಮಿಕ್ಕಿರೋದು ಆದಿಭೌತಿಕ, ಆದಿದೈವಿಕ ಏನಾಯಿತು? ಆಬ್ಜೆಕ್ಟ್ ಆಯಿತು. ಈಗ ಇದು ಸಬ್ಜೆಕ್ಟ್, ಮಿಕ್ಕಿರೋದು 2 ಆಬ್ಜೆಕ್ಟ್. ಈಗ ನನಗೆ ಪ್ರಪಂಚದ ಜ್ಞಾನ ಆಗ್ತಾ ಇದೆ. ವಸ್ತುಗಳು ಹೊರಗಡೆ ಇದೆ, ಇರದೇ 5 ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವು ಇದೇ ಇಲ್ಲ ಅಂತ ನೋಡಬೇಕಾದ್ರೆ ನನಗೆ 5 ಇಂದ್ರಿಯಗಳಿದೆ, ಇನ್ಸ್ಟ್ರೂಮೆಂಟ್ಸ್. ಮುಗ್ದೋಯ್ತು. ಹಿಂಗೆ ಜ್ಞಾನ ಆಗ್ತಾ ಇದೆ. ಇವರೇನು ಮಾಡಿದ್ರು? ಇಷ್ಟನ್ನು ಮಾತ್ರ ಇಟ್ಕೊಂಡು ವಸ್ತುಗಳು ಸತ್ಯ ಅಂತ ಅವರು, ಈ ಆಬ್ಜೆಕ್ಟ್ ಸತ್ಯ ಅಂತ ಅವರು, ಇವರು ಬುದ್ಧಿಸಮ್ ಅವರು ಸಬ್ಜೆಕ್ಟ್ ಸತ್ಯ ಅಂತ ಈ 2ರಲ್ಲೇ ಕಿತ್ತಾಡ್ತಾ ಇದ್ದಾರೆ. ಈಗ ಇದು ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಈ ಆಧ್ಯಾತ್ಮದ ಪ್ರಪಂಚ ಇದೆಯಲ್ಲ, ಇದು ಸಬ್ಜೆಕ್ಟ ಆಬ್ಜೆಕ್ಟ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಏನಿದು? ಆಬ್ಜೆಕ್ಟಿವ್. ಕರೆಕ್ಟ್. ಆಬ್ಜೆಕ್ಟ್, ಸಬ್ಜೆಕ್ಟ್ ಅಲ್ಲ. ಹೇಗೆ? ಗಾಢ ನಿದ್ರೆಗೆ ಹೋದರೆ ಇದನ್ನೆಲ್ಲಿ ತೆಗೆದು ಹಾಕ್ಬಿಡ್ತೀರಾ? ಆಬ್ಜೆಕ್ಟ್ಗೆ ಹಾಕ್ಬಿಡ್ತೀರಾ. ಆತ್ಮತತ್ವದಲ್ಲಿ ನಿಂತರೆ ಇದು ಆಬ್ಜೆಕ್ಟ್ ಆಗ್ಬಿಡುತ್ತೆ. ಅಲ್ಲಿರೋದು 2. ಇದು ಕೂಡ ಆಬ್ಜೆಕ್ಟ್. ಮತ್ತು ಸಬ್ಜೆಕ್ಟ್ ಯಾವುದು? ಆತ್ಮ ಒಂದೇ ಸಬ್ಜೆಕ್ಟು. ಅವನ ಸಾಕ್ಷಿ ಅಂತ ಕರಿಬೇಕು, ಅರಿವಂತ ಕರಿಬೇಕು, ಜ್ಞಾನ ಅಂತ ಕರಿಬೇಕು, ಬೆಳಕಂತ ಕರಿಬೇಕು, ಕಣ್ಣು ಅಂತ ಕರಿಬೇಕು. ಮಿಕ್ಕಿರೋದೆಲ್ಲ ಏನು? ಆಬ್ಜೆಕ್ಟ್. ಹಾಗೆ ತಗೊಂಡೋಗ್ಬೇಕು. ಯಾಕೆ? ಹೇಗೆ ಹೇಳ್ತೀರಾ ಅಂದರೆ ನನಗೆ ವ್ಯವಹಾರ ಮಾಡೋದಕ್ಕೆ ನಾನು ಅದಕ್ಕೆ ಪರಮಾರ್ಥ ಪಕ್ಕಕ್ಕೆ ಎತ್ತಿಡಿ ಅಂತಿಟ್ಟಿದ್ದು. ಈಗ ನಾನು ಪರಮಾರ್ಥಕ್ಕೆ ಬಂದಿಲ್ಲ, ನಾನು ವ್ಯವಹಾರ ಮಾಡ್ತಾ ಇದ್ದೀನಿ. ಇನ್ನು ಎಷ್ಟು ಜನ್ಮಗಳು ಬೇಕಾದರೂ ಮಾಡಿ, ಹುಟ್ಟಿ ಸಾಯಿರಿ. ಇದಕ್ಕೆ ಆತ್ಮನೇನು ಬೇಕಾಗಿಲ್ಲ, ಹಾಗೆ ಮಾಡ್ಕೊಂಡು ಹೋಗ್ಬೋದು. ಹುಟ್ಟೋದು ಸಾಯೋದು ತಪ್ಪಲ್ಲ, ದುಃಖ ಅನುಭವಿಸೋದು ತಪ್ಪಲ್ಲ. ಯಾರಿಗಿದಕ್ಕೆ ಒಂದು ಫುಲ್ ಸ್ಟಾಪ್ ಕೊಡಬೇಕು?
ಇಲ್ಲದ್ರೆ ಏನಾಗುತ್ತೆ, ಬರೀ ಕಾಮ ಹುಟ್ಟದೆ, ಕಾಮ ತಿರ್ಗ ಸಾಯಿ, ಇನ್ನೊಂದ್ಸಾರಿ ಹುಟ್ಟಬ ಕಾಮ. ಫುಲ್ ಸ್ಟಾಪ್ ಯಾವಾಗ ಹತ್ತೀವಿ? ರಿಯಲೈಸೇಷನ್ ಆದಾಗ. ಅದಕ್ಕೋಸ್ಕರ ಅದು ಯೋಚನೆ ಮಾಡ್ಕೊಂಡು ಹಂಗೇನಾದರೂ ಯೋಚನೆ, ವ್ಯವಹಾರಕ್ಕೆ ಇಷ್ಟೇ ಸಾಕು ನಮಗೆ. ವ್ಯವಹಾರಕ್ಕೆ ಇದು ಸಬ್ಜೆಕ್ಟ್, ಮಿಕ್ಕಿರೋದಲ್ಲ ಆಬ್ಜೆಕ್ಟ್. ಬೇಕಾದಷ್ಟಾಗತ್ತೆ. ಆದರೆ ನಮಗೆ ಆನಂದ ಬೇಕು, ಶಾಶ್ವತವಾಗಿರೋ ಆನಂದ ಬೇಕು ಅಂತ ಹುಡ್ಕಕ್ಕೆ ಹೋದಾಗ ನಾವು ಸರಿಯಾಗಿ ವಿಚಾರ ಮಾಡಿದ್ರೆ ಇದು ಸಬ್ಜೆಕ್ಟ್. ಹೇಗೆ ನಾನು ಕನಸ್ಕೊ ಹೋಗ್ತೀನಿ, ಇದು ಬರುತ್ತಾ? 19 ಮುಖಗಳು ಬರಲಿಲ್ಲ, ಹೋಗಲಿ, ಅಲ್ಲಿರೋದು ಸತ್ಯ ಅನ್ಕೊತೀನಿ. ಭಿಕ್ಷುಕ ಅದು ಸತ್ಯನಾ? ಆ 19 ಮುಖಗಳು, ಆ ಸಬ್ಜೆಕ್ಟ್ ಸತ್ಯನಾ? ಅದು ಸತ್ಯ ಅಲ್ಲ, ಇದು ಸತ್ಯ ಅಲ್ಲ. ಮತ್ತು ಇದು ಸತ್ಯ ಅಲ್ಲ, ಅದು ಸತ್ಯ ಅಲ್ಲ. ಇದು ಕನಸಿಗೆ ಬರಲಿಲ್ಲ, ಅದು ಎಚ್ಚರಕ್ಕೆ ಬರಲಿಲ್ಲ. ಮತ್ತು ಇವೆರಡು ನಿದ್ದೆ ಬರಲಿಲ್ಲ ಅಂತ ಯಾದ್ರಿಂದ ಗೊತ್ತಾಯಿತು? ಅದು ನಿಜವಾದ ಸಬ್ಜೆಕ್ಟ್. ಎಷ್ಟು ಚೆನ್ನಾಗಿದೆ ನೋಡ್ರಿ. ಮುಗಿದೋಯ್ತು ವೇದಾಂತ. ಇಷ್ಟೇ ರೀ ವೇದಾಂತ. ಸೊ ಹೀಗೆ ಅರಿವಿನ ತೊಗೊಂಬಂದು ನಮಗೆ ತೋರಿಸ್ತಾರೆ. ಆದ್ದರಿಂದ ಹೊರಗಡೆ ವಿಷಯ ಸತ್ಯತ್ವವಾದಿಗಳದ್ದು ಅರ್ಧಂಬರ್ಧ, ಇನ್ನು ವಿಜ್ಞಾನವಾದಿಗಳು ಅಂತ ಹೇಳೋ ಬುದ್ಧಿಸಮ್ನವ್ರದ್ದು ಅರ್ಧಂಬರ್ಧ. ಅದಕ್ಕೆ ನಮ್ಮ ಆತ್ಮತತ್ವದ ವಿಚಾರ, ನಿಜವಾದ ವೇದಾಂತ, ಶುದ್ಧವಾದ ವೇದಾಂತದಲ್ಲಿ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸೊ ಅಲ್ಲಿ ಕೊನೆಗೆ ನೋಡ್ರಿ, ಎರಡಿಲ್ಲ ಅಲ್ಲಿ, ಸಬ್ಜೆಕ್ಟ್ ಆಬ್ಜೆಕ್ಟ್ ಎರಡಿದೆಯಾ ಅಂತ ವಿಚಾರ ಮಾಡಿದ್ರೆ ಆ ಆಬ್ಜೆಕ್ಟ್ ಇಲ್ಲವೇ ಇಲ್ಲ. ಮತ್ತು ಆಬ್ಜೆಕ್ಟ್ ಇಲ್ಲದೆ ಇದ್ಮೇಲೆ ಸಬ್ಜೆಕ್ಟ್ ಅನ್ನೋದಕ್ಕೆ ವ್ಯಾಲ್ಯೂನೂ ಇಲ್ಲ. ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಅಲ್ಲಿಗೆ ನೀವು ಆಬ್ಜೆಕ್ಟ್ ಅಂತ ಏನು ಹೇಳಿದ್ರು ಅದು ಅನಾತ್ಮ. ಈಗ ಸಬ್ಜೆಕ್ಟ್ ಅಂತ ಹೇಳಿದ್ರು ಅದು ಆತ್ಮ. ಗಾಢನಿದ್ರೆಯಲ್ಲಿ ಸಬ್ಜೆಕ್ಟ್ ಇದೆ, ಆಬ್ಜೆಕ್ಟ್ ತೋರಿಸ್ರಿ ನೋಡೋಣ, ಇರೋದಿಲ್ಲ. ಚಿನ್ನ ಇದೆ, ಒಡವೆ ತೋರಿಸಿ, ಕರಗಿಸ್ಬಿಟ್ಟಿದ್ದೀರಾ? ಇಲ್ಲ. ಮತ್ತು ವ್ಯವಹಾರ ಮಾಡ್ತೀವಲ್ಲ, ಮಾಡ್ಕೊಳ್ಳಿ, ಎಂಜಾಯ್. ನಿಮ್ಗೆ ಅದು ಗೊತ್ತಾಯಿತು ಅಂದರೆ ಆ ಆಭರಣಗಳನ್ನ ಯು ವಿಲ್ ಎಂಜಾಯ್. ಈಗೇನು ಮಾಡ್ತೀವಿ? ದುಃಖ ಕೊಡುತ್ತದೆ. ಇಷ್ಟೇ ವ್ಯತ್ಯಾಸ. ನಾನು ಆತ್ಮತತ್ವವನ್ನು ತಿಳ್ಕೊಂಡು ಸಾಧನೆ ಮಾಡಬೇಕು. ಸುಮ್ಮನೆ ಥಿಯರಿ ನಾಲೆಡ್ಜ್ ಏನೂ ಬರೋದಿಲ್ಲ. ಜಪ ಹಿಡ್ಕೊಳ್ಳಿ, ನೀವು ಎಷ್ಟು ಮಾಡ್ತಾಯಿದ್ದೀರೋ ಗೊತ್ತಿಲ್ಲ. ದಯವಿಟ್ಟು ಜಪ ಮಾಡಿ, ಈ ವಿಚಾರಗಳನ್ನ ಕೇಳಿ, ಓದಿ. ಜಪ ಬಿಡಬೇಡಿ, ಸಾಧನೆ ಬಿಡಬೇಡಿ. ಸಾಧನೆ ಮಾಡದೇ ಇದ್ದರೆ ಎಷ್ಟು ಜನ್ಮಗಳು ಕೇಳಿ, ಪ್ರವಚನ ಮಾಡಿ, ಪುಸ್ತಕ ಬರೀರಿ, ಉಪಯೋಗ ಇದೆ, ತತ್ವದಲ್ಲಿ ನಿಲ್ಲಕ್ಕೆ ಬರೋಲ್ಲ. ಸೊ ಹಾಗೆ ಹೇಳಿ ಪರಮಾತ್ಮನಲ್ಲಿ ಕೇಳೋಣ, ನಮಗೆ ಅಂಥ ಜ್ಞಾನವನ್ನು ಕೊಡು, ನನಗೆ ಸರಿಯಾಗಿ ಸಾಧನೆ ಮಾಡೋದಕ್ಕೆ ನನಗೆ ಆ ಶಕ್ತಿ ಮತ್ತು ಅದನ್ನು ನನಗೆ ಆಸೆ ಬರುವಂಗೆ ಮಾಡುವಂಥ ಭಗವಂತನಲ್ಲಿ ಕೇಳಿಕೊಂಡು ಮುಗಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರು.